Sorry guys, so ಹಳೆ ವಿಡಿಯೋ ಡ್ಯೂ ಟು ಸಮ್ ರೀಸನ್ಸ್ ಟೆಕ್ನಿಕಲ್ ಇಶ್ಯೂಸ್ ಅದು ಸ್ವಲ್ಪ ಮಧ್ಯದಲ್ಲೇ ಸ್ಟಾಪ್ ಆಗಿದೆ ಆ್ಯಂಡ್ ಐ ಆಮ್ ಕಂಟಿನ್ಯೂಯಿಂಗ್ ದಟ್ ಪಾರ್ಟ್. ಸೊ ಐ ಥಿಂಕ್ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ದ ಮಾನಿಟರಿಂಗ್ ಆ್ಯಂಡ್ ಡಿಸ್ಕಸ್ ಕೀ ಮ್ಯಾಟರ್ಸ್ ಆ್ಯಂಡ್ ಇ ಕ್ಯೂ ಆರ್ ಅಂತ ಹೇಳಿದ್ರೆ ಎಂಗೇಜ್ಮೆಂಟ್ ಕ್ವಾಲಿಟಿ ರಿವ್ಯೂ. ಸೊ ಹಿಯರ್ ಎಂಗೇಜ್ಮೆಂಟ್ ಕ್ವಾಲಿಟಿ ರಿವ್ಯೂ ಅಂತ ಹೇಳಿದ್ರೆ ವಾಟ್ ಡಿಡ್ ಐ ಸೇ, ಎಸ್ ಒಂದು ನಿಮಿಷ, ಫಸ್ಟ್ ಪಾರ್ಟಲ್ಲಿ ಸೆಕೆಂಡ್ ಪಾರ್ಟ್ ಮತ್ತು ಥರ್ಡ್ ಪಾರ್ಟ್ ಮೂರರಲ್ಲೂ ಇದೆ. ಐ ಟೇಕ್ ಇಟ್ ಇನ್ ಒನ್ ಶಾಟ್. ಅದನ್ನು ನಿಮಗೆ ಥರ್ಡ್ ಪಾರ್ಟಲ್ಲಿ ನನಗೆ ಹೇಳ್ತೀನಿ. ಆ್ಯಂಡ್ ಲಾಸ್ಟ್ ಒನ್ ಡಾಕ್ಯುಮೆಂಟೇಷನ್ ಅಂದರೆ ಏನರ್ಥ, ಈಗ ಆಡಿಟ್ ಕಂಡಕ್ಟ್ ಮಾಡಬೇಕಾದ್ರೆ ದೇರ್ ಆರ್ ಮೆನಿ ವರ್ಕ್ಸ್ ವಿಚ್ ವಿಲ್ ಬಿ ಪರ್ಫಾರ್ಮ್ ಬೈ ದ ಆರ್ಟಿಕಲ್ ಅಸಿಸ್ಟೆಂಟ್ಸ್. ಸೊ ಎವಿಡೆನ್ಸಸ್ನ ಕಲೆಕ್ಟ್ ಮಾಡ್ತಾರೆ ಮತ್ತು ಕ್ಯಾಲ್ಕುಲೇಷನ್ಸ್ ಮಾಡಿರ್ತಾರೆ, ಕೆಲವೊಂದು ವರ್ಕ್ಸ್ ಪರ್ಫಾರ್ಮ್ ಮಾಡಿರ್ತಾರೆ. ಸೊ ಅದೆಲ್ಲದಕ್ಕೂ ಸಂಬಂಧಪಟ್ಟಾಗಿ ವರ್ಕಿಂಗ್ ಶೀಟ್ಸ್ ಇರುತ್ತೆ. ಅಷ್ಟು ವರ್ಕಿಂಗ್ ಶೀಟ್ಸನ್ನು ಅವರು ಡಾಕ್ಯುಮೆಂಟ್ಸನ್ನು ಮೇಂಟೈನ್ ಮಾಡಬೇಕು. ದಿಸ್ ಡಾಕ್ಯುಮೆಂಟೇಷನ್ ಈಸ್ ನಾಟ್ ಓನ್ಲಿ ರಿಲೇಟೆಡ್ ಟು ದ ಎಕ್ಸಿಕ್ಯೂಷನ್ ಸ್ಟೇಜ್, ಅಂದರೆ ಇಟ್ ಈಸ್ ನಾಟ್ ಓನ್ಲಿ ರಿಲೇಟೆಡ್ ಟು ದ ಆರ್ಟಿಕಲ್ಸ್ ಅಸಿಸ್ಟೆನ್ಸ್ ಎಲ್ಲ. ಇನ್ ದ ಬಿಗಿನಿಂಗ್ ಸ್ಟೇಜ್ ಆಲ್ಸೋ ಯು ಹ್ಯಾವ್ ಪ್ಲ್ಯಾನ್ಡ್ ಇಟ್, ಆಡಿಟನ್ನು ಪ್ಲ್ಯಾನ್ ಮಾಡಿದಿರ, ಅದಕ್ಕೆ ಸಂಬಂಧಪಟ್ಟಾಗಲೂ ರಿಟರ್ನ್ ಫಾರ್ಮ್ಯಾಟಲ್ಲಿ ಅಥವಾ ಟೈಪಿಂಗ್ ಫಾರ್ಮ್ಯಾಟಲ್ಲಿ ಯು ಶುಡ್ ಬಿ ಹ್ಯಾವಿಂಗ್ ದ ಸಫಿಷಿಯಂಟ್ ಆಡಿಟ್ ಎವಿಡೆನ್ಸಸ್. ಅದನ್ನು ನೀವು ಡಾಕ್ಯುಮೆಂಟ್ ಮಾಡಬೇಕು. ಡಾಕ್ಯುಮೆಂಟೇಷನ್ ಅಂತ ಹೇಳಿದ್ರೆ ಇಟ್ ಶುಡ್ ಬಿ ಮೇಂಟೈನ್ಡ್ ಆ್ಯಸ್ ಎನ್ ಫೈಲ್. ಅದನ್ನು ಫೈಲ್ ಮಾಡಿಬಿಟ್ಟು ಆ ಪೇಪರ್ಸ್ನ ಎತ್ತಿಟ್ಟಿರಬೇಕು. ಯಾಕೆ? ದಿಸ್ ಈಸ್ ಬಿಕಾಸ್ ನೆಕ್ಸ್ಟ್ ಏನಾದರೂ ಪ್ರಾಬ್ಲಮ್ಸ್ ಅರೈಸ್ ಆಯಿತು ಅಂತ ಹೇಳಿದ್ರೆ ಆವಾಗ ನಮಗೆ ಇಲ್ಲಿ ಹೇಗೆ ಕ್ಯಾಲ್ಕುಲೇಷನ್ಸ್ ಮಾಡಿದ್ವಿ, ಯಾವ ಥರ ಆಡಿಟ್ ಪರ್ಫಾರ್ಮ್ ಮಾಡಿದ್ವಿ ಅನ್ನೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಇಲ್ಲ ಅಂತ ಹೇಳಿದ್ರೆ ಬೀಯಿಂಗ್ ಹ್ಯೂಮನ್ ಬೀಯಿಂಗ್ಸ್ ವಿಲ್ ನಾಟ್ ಬಿ ಏಬಲ್ ಟು ಅಂತ ಹೇಳ್ತೀವಿ, ವಿಲ್ ನಾಟ್ ಬಿ ಏಬಲ್ ಟು ರಿಮೆಂಬರ್ ವಾಟ್ ಎವರ್ ಹ್ಯಾಸ್ ಬಿನ್ ಪರ್ಫಾರ್ಮ್ 1 year ಬ್ಯಾಕ್, 2 years ಬ್ಯಾಕ್, 3 year ಬ್ಯಾಕ್ಸ್ ನಮಗೆ ಜ್ಞಾಪಕ ಇರಲ್ಲ. ಯಾಕೆಂದರೆ ನಮಗೆ ಗೊತ್ತಿದೆ ಬುಕ್ಸ್ ಆಫ್ ಅಕೌಂಟ್ಸ್ ಶುಡ್ ಬಿ ಮೇಂಟೈನ್ ಫಾರ್ ಹೌ ಮೆನಿ ಇಯರ್ಸ್? 8 years. ಸೊ 8 ವರ್ಷದವರೆಗೂ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ಯಾವಾಗ ಬೇಕಾದ್ರೂ ಬುಕ್ಸ್ ಆಫ್ ಅಕೌಂಟ್ಸ್ನ ಓಪನ್ ಮಾಡಿ ಕರೀಬೋದು. ಸೊ ಆ ಕಾರಣಕ್ಕೋಸ್ಕರ ನೀವು ಅದನ್ನು ಅಷ್ಟು ವರ್ಷ ಮೇಂಟೈನ್ ಮಾಡಬೇಕು ಅಂತ ಹೇಳಿದ್ರೆ ಇಟ್ ಶುಡ್ ಬಿ ವೆರಿ 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 ಇಂಪಾರ್ಟೆಂಟ್. ಸೊ ಅದಕ್ಕೆ ನೀಟಾಗಿ ಅದನ್ನು ಪ್ರಿಪೇರ್ ಮಾಡಿ ಎತ್ತಿಟ್ಟಿರಬೇಕು. ರೈಟ್. ಸೊ ಅಲ್ಲಿಗೆ ಟೋಟಲಾಗಿ 2 ಥಿಂಗ್ಸನ್ನು ನಾವು ಕಂಪ್ಲೀಟ್ ಮಾಡಿದ್ವಿ. ಏನದು 2 ಥಿಂಗ್ಸು? ಒಂದು ಪ್ಲ್ಯಾನಿಂಗ್ ಸ್ಟೇಜು ಮತ್ತು ಇನ್ನೊಂದು ಅದನ್ನು ಹೇಗೆ ಎಕ್ಸಿಕ್ಯೂಷನ್ ಸ್ಟೇಜ್. ಅಲ್ಲಿಗೆ ನಾವು ಆಡಿಟನ್ನು ಪ್ಲ್ಯಾನ್ ಮಾಡಾಗಿದೆ ಮತ್ತು ಆಡಿಟನ್ನು ಕಂಪ್ಲೀಟ್ ಮಾಡಾಗಿದೆ ಆರ್ಟಿಕಲ್ ಅಸಿಸ್ಟೆನ್ಸು. ಈಗ ಥರ್ಡ್ ಒನ್ ಏನು? ಎಂಗೇಜ್ಮೆಂಟ್ ಕ್ವಾಲಿಟಿ ಕಂಟ್ರೋಲ್ ರಿವ್ಯೂ. ಎಂಗೇಜ್ಮೆಂಟ್ ಕ್ವಾಲಿಟಿ ಕಂಟ್ರೋಲ್ ರಿವ್ಯೂ ಅಂದರೆ ಏನರ್ಥ? ಈಗ ನಾನು ನನ್ನ ಆರ್ಟಿಕಲ್ ಅಸಿಸ್ಟೆನ್ಸೇ ಪ್ಲ್ಯಾನ್ ಮಾಡಿಕೊಟ್ಟಿದ್ದೀನಿ, ಅವ್ರು ಹೋಗಿ ನಾನು ಹೇಳಿರೋ ಥರ ವರ್ಕ್ ಮಾಡಿ ತೊಗೊಂಬಂದಿದ್ದಾರೆ. ಮತ್ತು ಇನ್ ಬಿಟ್ವೀನ್ ನಾನು ಅವ್ರಿಗೆ ಏನೇನು ಗೈಡ್ಲೈನ್ಸ್ ಬೇಕು ಮತ್ತು ಯಾವ್ಯಾವ ಥರ ಸ್ಟೆಪ್ಸ್ ಮತ್ತು ಪ್ರಿಕಾಷನ್ಸ್ ಬೇಕು, ಇನ್ಸ್ಟ್ರಕ್ಷನ್ಸ್ ಬೇಕು, ಅದನ್ನು ಪ್ರೊವೈಡ್ ಮಾಡಿದ್ದೀನಿ. ಈಗ ಫೈನಲ್ಲಾಗಿ ನಾನು ಆಡಿಟ್ಗೆ ಸಂಬಂಧಪಟ್ಟಾಗೆ ರಿಪೋರ್ಟನ್ನು ರೆಡಿ ಮಾಡಿ ಕೊಡಬೇಕು. ಸೊ ಈಗ ರಿಪೋರ್ಟನ್ನು ರೆಡಿ ಮಾಡಿ ಕೊಡಬೇಕು ಅಂತ ಹೇಳಿದ್ರೆ, ಈಗ ಇಫ್ ಐ ಆಮ್ ಎನ್ ಇಂಡಿವಿಜುವಲ್ ಆಡಿಟರ್ ಪ್ರೊಪ್ರೈಟರ್ ಆಗಿದ್ದೀನಿ ಅಂತ ಹೇಳಿದ್ರೆ ಸೆಕೆಂಡ್ ಸ್ಟೇಜಲ್ಲೇ ಎಲ್ಲ ಕಂಪ್ಲೀಟ್ ಆಗೋಗುತ್ತೆ. ಯಾಕೆಂದರೆ ನಾನು ಮಾರ್ಕ್ ಮಾಡಿರೋದನ್ನು ಯಾರೂ ರಿವ್ಯೂ ಮಾಡೋ ಅವಶ್ಯಕತೆ ಇಲ್ಲ, ನಥಿಂಗ್ ಎಲ್ಸ್. ನನಗೆ ನಾನೇ ಬಾಸು, ಅಲ್ಲಿಗೆ ನನ್ನ ಕೆಲಸ ಮುಗೀತು. ವೆರಾಸ್ ನೀವು ಯಾವುದಾದ್ರೂ ಒಂದು ಫರ್ಮ್ ಓಪನ್ ಮಾಡ್ತೀರಾ ಅಥವಾ ಬಿಗ್ 4 ಕಂಪನೀಸ್ಗೆ ಹೋಗ್ತೀರಾ ಅಂತ ಹೇಳಿದ್ರೆ ಈ ಥರ್ಡ್ ಸ್ಟೇಜು EQR ಅನ್ನೋದು ಸ್ಟಾರ್ಟ್ ಆಗುತ್ತೆ. ಏನಿದು EQR ಅಂತ ಹೇಳಿದ್ರೆ ದಿಸ್ ಈಸ್ ಲೈಕ್ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಟೀಮ್ ಥರ. ಇದು ಒಂದು ಕಮಿಟಿ ಇರುತ್ತೆ. ಹೇಗೆ ಅಂತ ಹೇಳಿದ್ರೆ, ನೀವು ಒಂದು ಪಾರ್ಟ್ನರ್ಶಿಪ್ ಫಾರ್ಮ್ ಓಪನ್ ಮಾಡಿದಾಗ ABC ಅಂತ ಅಥವಾ ABC XYZ ಅಂತ 6 ಜನ ಪಾರ್ಟ್ನರ್ಸ್ ಇದ್ದಾರೆ ಅಂತ ಹೇಳಿದ್ರೆ ABC ಅನ್ನೋರು ಆಡಿಟ್ ಕಂಟ್ರೋಲ್ ಮಾಡ್ತಾರೆ ಮತ್ತು XYZ ಅಂತ ಮೇಲ್ಗಡೆ ಇರೋರು ಅವರು ಸೀನಿಯರ್ ಮೋಸ್ಟ್ ಪರ್ಸನ್ಸ್ ಆಗಿರ್ತಾರೆ. ಅವರು ನೀವು ಮಾಡಿರೋಂಥ ಆಡಿಟನ್ನು ಫೈನಲ್ ಆಗಿ ರಿವ್ಯೂ ಮಾಡ್ತಾರೆ. ಅಂದರೆ ನೀವು ಕರೆಕ್ಟಾಗಿ ಮಾಡಿದ್ದೀರಾ ಇಲ್ವಾ ಅಂದರೆ ಇವರೊಂಥರ ಚೆಕಿಂಗ್ ಕಮಿಟಿ. ನೀವು ಮಾಡಿರೋ ವರ್ಕನ್ನು ಅವರು ಚೆಕ್ ಮಾಡ್ತಾರೆ. ಸೊ ದಟ್ ಈಸ್ ನಾಟ್ ಕಾಲ್ಡ್ ಆಸ್ EQR. ಓಕೆ. ಸೊ ದಟ್ ಏನಕ್ಕೋಸ್ಕರ ಕಂಡಕ್ಟ್ ಮಾಡ್ತಾರೆ ಸರ್? ಬಿಗಿನಿಂಗಲ್ಲಿ ಹೇಳಿದ್ದೆ, ಪಾರ್ಟ್ನರ್ಶಿಪ್ ಫರ್ಮ್ಗಳಿಗೆ ಅಂತಲೇ ಒಂದು ಗೈಡ್ಲೈನ್ಸ್ ಇರುತ್ತೆ, SQC ಸ್ಟ್ಯಾಂಡರ್ಡ್ ಕ್ವಾಲಿಟಿ ಕಂಟ್ರೋಲ್ ಅಂತ. ಆ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಕಂಟ್ರೋಲನ್ನು ಮೇಂಟೈನ್ ಮಾಡಿದನೋ ಇಲ್ವಾ ಆಡಿಟರ್ ಪಾರ್ಟ್ನರು ಅನ್ನೋದನ್ನು ಅವ್ರು ಸ್ಟಡಿ ಮಾಡ್ತಾರೆ. ಓಕೆ. ಸೊ ಇಫ್ ಯು ಹ್ಯಾವ್ ಫಾಲೋಡ್ ಇಟ್ ವೆಲ್ ಆ್ಯಂಡ್ ಗುಡ್. ಇಲ್ಲ ಅಂತ ಹೇಳಿದ್ರೆ ನಿಮಗೆ ತಿರ್ಗಾ ಅಲ್ಲಿ ಏನಾದರೂ ಬ್ಲೇಮ್ಸ್ ಅಥವಾ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಅದೆಲ್ಲನೂ ಸ್ಟಾರ್ಟ್ ಆಗುತ್ತೆ. ಓಕೆ. ಸೊ ಹಾಗಿದ್ರೆ ಇಲ್ಲಿ ಇನ್ನೂ ಒಂದು ಕ್ವಶನ್ನು ರೈಸ್ ಆಗೋ ಚಾನ್ಸಸ್ ಇರುತ್ತೆ. ಅದೇನು ಅಂತ ಹೇಳಿದ್ರೆ, ಸರ್ ಈಗ ನಾನು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸನ್ನು ಬೀಯಿಂಗ್ ಎನ್ ಆಡಿಟರ್ ನನ್ನ ಆರ್ಟಿಕಲ್ಸ್ ಕಂಪ್ಲೀಟ್ ಮಾಡಿ ತೊಗೊಂಬಂದ್ರಲ್ಲ, ಅವಾಗೆಲ್ಲನೂ ರಿಪೋರ್ಟ್ ಪ್ರಿಪೇರ್ ಮಾಡಿ ನಾನು ಸಿಗ್ನೇಚರ್ ಹಾಕಿ ಕೊಡಬೇಕಾ? ಇಲ್ಲ ಅಂದರೆ ಆಡಿಟ್ ಕಂಟ್ರೋಲ್ ಟೀಮ್ ಅವ್ರು ಇದ್ದಾರೆ, EQR ಟೀಮು. ಆ EQR ಟೀಮ್ ಅವರೆಲ್ಲ ಕೆಲಸ ಹೇಳಾದ ಮೇಲೆ ಅಂದರೆ ಅವರು ನನಗೆ ಎಸ್ ವಾಟ್ ಎವರ್ ದ ವರ್ಕ್ ಯು ಹ್ಯಾವ್ ಡನ್ ಈಸ್ ಸ್ಯಾಟಿಸ್ಫ್ಯಾಕ್ಟ್ರಿ, ದೆರ್ ಈಸ್ ನೋ ಡಿಫ್ರೆನ್ಸ್ ಅಂತ ಹೇಳಾದ ಮೇಲೆ ನಾನು ಆಡಿಟ್ ರಿಪೋರ್ಟ್ಗೆ ಸೈನ್ ಹಾಕ್ಬೇಕಾ? 100%. ಈಗ ಅವರು ಅದಕ್ಕಿಂತ ಮುಂಚೆನೇ ನೀವು ಸೈನ್ ಹಾಕಿದ್ರೆ ಪ್ರಯೋಜನ ಏನು? ಹಾಗಿದ್ರೆ ಟೀಮ್ ಏನಕ್ಕೋಸ್ಕರ ಬೇಕಾಗುತ್ತೆ? ಸೊ ನೀವು ಅಲ್ಲಿ ಆಡಿಟ್
ಟೀಮು ನೀವು ಕ್ವಾಲಿಟಿ ಕಂಟ್ರೋಲ್ ಪ್ರಕಾರ ಎಲ್ಲ ಮೇಂಟೈನ್ ಮಾಡಿದ್ದೀರ ಅಂತ ಹೇಳಾದಮೇಲೆ ಸ್ಯಾಟಿಸ್ಫ್ಯಾಕ್ಷನ್ ಆದಮೇಲೆ ಫೈನಲ್ ಆಗಿ ನೀವು ಆಡಿಟ್ ರಿಪೋರ್ಟ್ಗೆ ಸೈನ್ ಮಾಡಿ ಆಡಿಟನ್ನು ಕಂಪ್ಲೀಟ್ ಮಾಡಬೇಕು. ಅಲ್ಲಿವರೆಗೂ ದ ವರ್ಕ್ ಹ್ಯಾಸ್ ನಾಟ್ ಇಟ್ ಬೀನ್ ಕಂಪ್ಲೀಟ್. ಸೊ ಅಲ್ಲಿಗೆ ಈಗ ಲಾಸ್ಟ್ ಟ್ಯಾಬ್ಲರ್ ನೋಡಿ ಏನೇನಿದೆ, ರಿವ್ಯೂ ಆಲ್ ದ ಪ್ರೊಸೆಸ್ ಇನ್ಕ್ಲೂಡಿಂಗ್ ಏನೇನು ಪ್ರೊಸೆಸ್ಸು ಅವರೆಲ್ಲ ಚೆಕ್ ಮಾಡ್ಕೊಂಬರ್ತಾರೆ ನೀವು ಮಾಡಿರೋದನ್ನು. ಹೀಗೆ ನಂಬರ್ 1 ಅಪಾಯಿಂಟ್ಮೆಂಟ್ ಹೇಗಾಯಿತು, ದಟ್ ಈಸ್ ನಿಮ್ಮ ಕ್ಲೈಂಟ್ ಹೆಂಗೆ ಅಪಾಯಿಂಟ್ಮೆಂಟ್ ಮಾಡ್ಕೊಂಡ್ರಿ ಅದೇ ಥರ ನಿಮ್ಮ ಆಡಿಟ್ ಸ್ಟಾಫ್ ಇತ್ತಲ್ಲ, ಆಡಿಟಿಗೆ ಕಳಿಸಿದ್ರಲ್ಲ ನಿಮ್ಮ ಆರ್ಟಿಕಲ್ ಅಸಿಸ್ಟೆನ್ಸ, ಆ ಟೀಮನ್ನು ಯಾವ ಥರ ರೆಡಿ ಮಾಡಿದ್ರಿ ಅದನ್ನು ಚೆಕ್ ಮಾಡ್ತಾರೆ. ನೆಕ್ಸ್ಟು ಇಂಡಿಪೆಂಡೆನ್ಸ್, ಅಂದರೆ ಇದು ಒನ್ ಆಫ್ ದ ಮೇಜರ್ ಕ್ರೈಟೀರಿಯಾ ಪ್ಲ್ಯಾನಿಂಗ್ ಸ್ಟೇಜಲ್ಲಿ ಓದಿದ್ವಿ, ಹೌದಾ? ಅಂದರೆ ಯಾವುದೇ ರೀತಿ ನಮಗೆ ಟ್ರಬಲಿಸ್ಟಿಕ್ ಇರಬಾರ್ದು, ನಾವೇನೇನು ಕೆಲಸ ಮಾಡಬೇಕು ಆಡಿಟಲ್ಲಿ ಅದಷ್ಟು ಕಂಪ್ಲೀಟಾಗೂ ಇಂಡಿಪೆಂಡೆನ್ಸ್ ಇರಬೇಕು. ನೋ ಒನ್ ಶುಡ್ ಇಂಟರ್ಫಿಯರ್ ಇನ್ ಅವರ್ ವರ್ಕ್, ರಾದರ್ ಆಡಿಟ್ ಸ್ಟಾಫ್ಗೂ ಯಾರಿಗೂ ಇಂಟರ್ಫಿಯರ್ ಆಗಬಾರ್ದು, ಬೇರೆಯವ್ರಿಗೆ ಯಾರಿಗೂ ಇಂಟರ್ಫಿಯರೆನ್ಸ್ ಇರಬಾರ್ದು. ಸೊ ಆ ಥರ ಇದೆಯೋ ಇಲ್ವೋ ಕ್ರಾಸ್ ಚೆಕ್ ಮಾಡಬೇಕು. ಡಿಸ್ಕಸ್ನ ಸಿಗ್ನಿಫಿಕೆಂಟ್ ಮ್ಯಾಟರ್ಸ್, ಅಂದರೆ ಅರ್ಥ ವೈಲ್ ಕಂಡಕ್ಟಿಂಗ್ ದ ಆಡಿಟ್ ಆರ್ ರಿಪೋರ್ಟಿಂಗ್ ಆನ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಇಫ್ ದ ಆಡಿಟರ್ ಹ್ಯಾಸ್ ಕಮ್ ಅಕ್ರಾಸ್ ಎನಿ ಇಂಪಾರ್ಟೆಂಟ್ ಐಟಮ್ಸ್. ಸೊ ಆ ಇಂಪಾರ್ಟೆಂಟ್ ಐಟಮ್ಸ್ ಲೈಕ್ ಎರರ್ ಆಗಿರ್ಬೋದು, ಫ್ರಾಡ್ ಆಗಿರ್ಬೋದು, ವಾಟ್ ಎವರ್ ದ ಐಟಮ್ ಇಟ್ ಇಸ್, ಇಂಪಾರ್ಟೆಂಟ್ ಐಟಮ್ಸ್ ಆಗಿದ್ದರೆ ಅದನ್ನು ಅವ್ರ ಜೊತೆ ಡಿಸ್ಕಸ್ ಮಾಡಬೇಕು. ನೆಕ್ಸ್ಟು ರಿವ್ಯೂ ದ ಪ್ರಪೋಸ್ ಆಡಿಟ್ ರಿಪೋರ್ಟ್, ಅಂದರೆ ಈಗ ನೀವೇನು ಆಡಿಟ್ ರಿಪೋರ್ಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ರೆ ಅವ್ರಿಗೆ ಅದನ್ನು ಒಂದ್ಸಲಿ ಎಕ್ಸ್ಪ್ಲೈನ್ ಮಾಡಬೇಕು. ನೆಕ್ಸ್ಟು ರಿವ್ಯೂ ದ ಡಾಕ್ಯುಮೆಂಟೇಷನ್, ನೀವು ಆಡಿಟ್ ಪ್ಲ್ಯಾನ್ ಮಾಡಬೇಕಾದ್ರೆ ಮತ್ತು ಆಡಿಟ್ ಸ್ಟಾಫ್ ಹೇಗೆ ಆಡಿಟ್ ಕಂಡಕ್ಟ್ ಮಾಡಿದ್ರು ಅದೆಲ್ಲದಕ್ಕೂ ಸಂಬಂಧಪಟ್ಟಾಗೆ ಫೈನಲ್ ಆಗಿ ನೀವೆಷ್ಟು ಡಾಕ್ಯುಮೆಂಟನ್ನು ರೆಡಿ ಮಾಡ್ಕೊಂಡಿದ್ದೀರಾ, ಎವಿಡೆನ್ಸಸ್ ಏನೇನು ಸಿಕ್ಕಿದೆ ನಿಮಗೆ ಅದನ್ನೆಲ್ಲ ನೀವು ಅವ್ರಿಗೆ ತೋರಿಸ್ಬೇಕಾಗತ್ತೆ. ಅದು ಸಫಿಷಿಯೆಂಟೋ ಇಲ್ವೋ ಅಂತ ಅವರು ಒಂದ್ಸಲಿ ನೋಡ್ತಾರೆ. ನೆಕ್ಸ್ಟು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಅಂದರೆ ನೀವು ಯಾವುದೋ ಒಂದು ಮ್ಯಾಟರ್ ಬಗ್ಗೆ ಒಂದು ಜಡ್ಜ್ಮೆಂಟ್ ಕೊಡ್ತಾ ಇದ್ದೀರಾ, ಅದನ್ನು ಆ ಕ್ವಾಲಿಟಿ ಕಂಟ್ರೋಲ್ ಟೀಮ್ ಅವರೇ ಬೇರೆ ಥರ ಜಡ್ಜ್ಮೆಂಟ್ ಕೊಡ್ತಾ ಇದ್ದಾರೆ. ಆವಾಗ ಯಾವ್ದು ಸ್ಟ್ಯಾಂಡ್ ಆಗುತ್ತೆ, ವಿಚ್ ಒನ್ ವಿಲ್ ಸ್ಟ್ಯಾಂಡ್, ವೆದರ್ ಯು ಆರ್ ಕರೆಕ್ಟ್ ಆರ್ ದಟ್ ಆಪೋಸಿಟ್ ಪರ್ಸನ್, ಅಂದರೆ ಕ್ವಾಲಿಟಿ ರಿವ್ಯೂ ಪರ್ಸನ್ ಕರೆಕ್ಟಾ? ಹಿಯರ್ ಸುಪೀರಿಯರ್ ಇನ್ಫೀರಿಯರ್ ಅನ್ನೋ ಪಾಯಿಂಟ್ ಬರಲ್ಲ. ಅಲ್ಲಿ ಬರೋ ಪಾಯಿಂಟ್ ಏನು ಅಂತ ಹೇಳಿದ್ರೆ SQC 1ನಲ್ಲಿ ಫೈನಲ್ ಆಗಿ ಏನು ಬರೆದಿರುತ್ತೆ ಅದನ್ನು ಫಾಲೋ ಮಾಡಬೇಕು. ದ್ಯಾಟ್ ಈಸ್ ವಾಟ್ ಸ್ಟ್ಯಾಂಡ್ಸ್. ಯಾಕೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ, ವೆನ್ ಇಟ್ ಕಮ್ಸ್ ಟು ಪಾರ್ಟ್ನರ್ಸ್ಗೆ ಏನಾದರೂ ಕಾನ್ಫ್ಲಿಕ್ಟ್ ಆಯಿತು ಅಂತ ಹೇಳಿದ್ರೆ ಫೈನಲ್ ಆಗಿ ನಾವು ಯಾವುದನ್ನು ವ್ಯೂ ಮಾಡ್ತೀವಿ, ಪಾರ್ಟ್ನರ್ಶಿಪ್ ಡೀಡನ್ನು. ಇನ್ ದ ಸೇಮ್ ವೇ ಇಲ್ಲೂ ಅಷ್ಟೇ. ಓಕೆ, ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲಿಸ್ಟ್ ಈಸ್ ಇಕ್ಯೂರ್ ಡಾಕ್ಯುಮೆಂಟೇಷನ್. ಅಂದರೆ ಈಗ ಇದೆಲ್ಲನೂ ಒಂದು ಎಕ್ಸ್ಪರ್ಟ್, ಅಂದರೆ ಸೀನಿಯರ್ ಮೋಸ್ಟ್ ಪರ್ಸನ್ ಬಂದು ಇದನ್ನೆಲ್ಲ ಕ್ವಾಲಿಟಿ ಕಂಟ್ರೋಲ್ ಚೆಕ್ ಮಾಡಿದ್ರು ಅಲ್ವಾ, ಇದಿಷ್ಟು ಕ್ವಾಲಿಟಿ ಕಂಟ್ರೋಲ್ ಆಗಿದೆಯೋ ಇಲ್ವೋ ಅನ್ನೋದಕ್ಕೆ, ಅವ್ನು ವರ್ಕ್ ಮಾಡಿದೆ ಅನ್ನೋದಕ್ಕೆ ಅದಕ್ಕೂ ಡಾಕ್ಯುಮೆಂಟ್ಸ್ ಪ್ರಿಪೇರ್ ಮಾಡಬೇಕು. ಸೊ ದ್ಯಾಟ್ ಇದೆಲ್ಲನೂ ಅದನ್ನು ಡಾಕ್ಯುಮೆಂಟ್ಸ್ ಪ್ರಿಪೇರ್ ಮಾಡಿದಾಗ ಏನು ಅರ್ಥ ಆಗುತ್ತೆ, ಇದು ಜಸ್ಟ್ ಬರೀ ಆಡಿಟರ್ ಮತ್ತು ಆಡಿಟರ್ ಸ್ಟಾಫ್ ಮಾತ್ರ ಕೆಲಸ ಮಾಡಿಲ್ಲ, ಅದಾದಮೇಲೆ ಅವ್ರು ಮಾಡಿರೋ ಕೆಲಸನ ಬೇರೆ ಇನ್ನೊಬ್ಬರು ರಿವ್ಯೂನೂ ಮಾಡಿದ್ದಾರೆ. ಸೊ ಅದಕ್ಕೆ ಇದೇನೂ ತಪ್ಪಿಲ್ಲ ಅನ್ನೋದು ಫೈನಲ್ ಆಗಿ ಇಲ್ಲಿ ಡಿಸೈಡ್ ಆಗುತ್ತೆ. ಓಕೆ, ಸೊ ದಿಸ್ ಈಸ್ ಅಬೌಟ್ SA 220. ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಥಿಂಗ್, ಕೇಸ್ ಲಾಸ್ಗಳು ತುಂಬ ಸಲ ಬಂದಿದೆ ಇದ್ರ ಮೇಲೆ. ಐ ಥಿಂಕ್ ಯು ಆರ್ ಸ್ಯಾಟಿಸ್ಫೈಡ್ ವಿತ್ ದಿಸ್. ಸೊ ಈಗ ನಿಮಗೊಂದು ಐಡಿಯಾ ಬಂದಿದೆ ಏನೇನು ಬರೀಬೇಕು, ಹೇಗೆ ಬರೀಬೇಕು ಅಂತ. ಸೊ ಅಲ್ಲಿ ನೋಟ್ಸಲ್ಲಿ ಹೇಗಿದೆ ಅದೇ ಥರ ಬ್ಯಾಟ್ ಮಾಡೋ ಅವಶ್ಯಕತೆ ಇಲ್ಲ. ಯು ಕೇಮ್ ಅಕ್ರಾಸ್ ದ ಥಿಂಗ್ಸ್, ಸೊ ಜಸ್ಟ್ ಕೀಪ್ ಇಟ್ ಇನ್ ಮೈಂಡ್ ಆ್ಯಂಡ್ ರೈಟ್ ಅಕಾರ್ಡಿಂಗ್ಲಿ, ಆಯಿತಾ? ಓಕೆ, ಸೊ ಈಗ ನೆಕ್ಸ್ಟು ವಿ ಶಾಲ್ ಡಿಸ್ಕಸ್ ಅಬೌಟ್ ನೆಕ್ಸ್ಟ್ ಇಂಡಿಪೆಂಡೆನ್ಸ್ ಆಫ್ ಆಡಿಟರ್ಸ್. ಇದು 11th ಪಾಯಿಂಟ್. ಸೊ ಇಂಡಿಪೆಂಡೆನ್ಸ್ ಆಫ್ ಆಡಿಟರ್ಸ್ ಅಂದರೆ ಏನಪ್ಪ ಅರ್ಥ? ಸೊ ಬಿಗಿನಿಂಗಲ್ಲಿ ಏನಿದ್ದಾರೆ, ಆ್ಯಕ್ಚುಲಾಗಿ ಯು ಕೆನ್ ನಾಟ್ ಡಿಫೈನ್ ಇಟ್, ದೇರ್ ಆರ್ ಮೆನಿ ವರ್ಡ್ಸ್. ನಾವು ಇದನ್ನು ಎಕನಾಮಿಕ್ಸಲ್ಲೂ ಓದಿರ್ತೀವಿ, ಏನು ವಿಲ್ ಬಿ ಯೂಸಿಂಗ್ ಇಟ್ ಆನ್ ಅ ಡೈಲಿ ಬೇಸಿಸ್, ಬಟ್ ಅದಕ್ಕೆ ಡೆಫಿನೇಷನ್ನೇ ಇರಲ್ಲ, ಮೀನಿಂಗೂ ಇರಲ್ಲ, ಹೌದಾ? ಸೊ ದ ಸೇಮ್ ವೇ ಇದು ಅಷ್ಟೇ. ನೋಡಿ, ಫಸ್ಟ್ ಪಾಯಿಂಟು, ಟು ಡಿಫೈನ್ ಇಂಡಿಪೆಂಡೆನ್ಸ್ ಪ್ರಿಸೈಸ್ಲಿ ಇಟ್ ನಾಟ್ ಪಾಸಿಬಲ್ ಸಿನ್ಸ್ ಇಂಡಿಪೆಂಡೆನ್ಸ್ ಇಸ್ ಅ ಸ್ಟೇಟ್ ಆಫ್ ಮೈಂಡ್ ಆ್ಯಂಡ್ ಆನ್ ಪರ್ಸನಲ್ ಕ್ಯಾರೆಕ್ಟರ್. ಅಂದರೆ ಇಂಡಿಪೆಂಡೆನ್ಸ್ ಅನ್ನೋದು ಈಗ ನಿಮಗೆ ಸ್ಟೇಟ್ ಆಫ್ ಮೈಂಡ್ ಅಂದರೆ ಏನರ್ಥ, ಆ ಟೈಮಲ್ಲಿ ನೀವು ಜಡ್ಜ್ಮೆಂಟ್ ತೊಗೋಬೇಕಾದ್ರೆ ಅದು ಡಿಸೈಡ್ ಆಗುತ್ತೆ ವೆದರ್ ದೆರ್ ಈಸ್ ಇಂಡಿಪೆಂಡೆನ್ಸ್ ಆರ್ ನಾಟ್ ಅಂತ. ಅಲ್ಲಿವರೆಗೂ ಇಂಡಿಪೆಂಡೆನ್ಸ್ ಇದೆಯೋ ಇಲ್ವೋ ಅಂತ ನಾವು ಹೇಳೋದಕ್ಕಾಗಲ್ಲ. ಸೊ ಇಟ್ ಡಿಪೆಂಡ್ಸ್ ಅಪಾನ್ ಸಿಚುಯೇಷನ್ ಟು ಸಿಚುಯೇಷನ್ ರಾದರ್ ದ್ಯಾನ್ ಪರ್ಸನ್ ಟು ಪರ್ಸನ್ ಡಿಪೆಂಡ್ ಆಗೋಲ್ಲ, ಅದು ಸಿಚುಯೇಷನಲ್ ಬೇಸಿಸ್ ಚೇಂಜ್ ಆಗುತ್ತೆ. ಓಕೆ, ರೈಟ್. ಸೊ IC ಅವರು ಡೆಫಿನೇಷನ್ ಕೊಟ್ಟಿರೋ ಪ್ರಕಾರ ಗೈಡೆನ್ಸ್ ನೋಟಲ್ಲಿ ಏನು ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ನೀವು ಮಾಡೋ ವರ್ಕಲ್ಲಿ ಯಾವುದೇ ರೀತಿ ಇಂಟರ್ಫಿಯರೆನ್ಸ್ ಇರಬಾರ್ದು, ಮತ್ತು ನೀವು ಯಾರು ಬೇರೆಯವರು ಹೆಲ್ಪ್ ಅಂತ ಹೇಳ್ತೀವಿ, ಡಿಸಿಷನ್ ತೊಗೋಬೇಕಾದ್ರೆ ಹೆಲ್ಪ್ ತೊಗೋಬಾರ್ದು. ಯು ಕ್ಯಾನ್ ಗೆಟ್ ದ ವರ್ಕ್ ಡನ್ ಬೈ ಅದರ್ ಪರ್ಸನ್ಸ್, ಬಟ್ ವೈಲ್ ಟೇಕಿಂಗ್ ದ ಡಿಸಿಷನ್ ಯು ಶುಡ್ ಬಿ ಕೇಪಬಲ್ ಆಫ್ ಡಿಸೈಡಿಂಗ್ ಆನ್ ಯೋರ್ ಸೆಲ್ಫ್, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಾರ್ದು. ಓಕೆ, ಸೊ ಒನ್ ಮೋರ್ ಥಿಂಗ್ ಇಲ್ಲಿ ಕೊಟ್ಟಿರೋವಂಥದ್ದು, ಇದು ಫೇಮಸ್ ಫ್ರೇಸ್ ಲೈನ್ ಇದು, ಇಂಡಿಪೆಂಡೆನ್ಸ್ ಆಫ್ ದ ಆಡಿಟರ್ ಹ್ಯಾಸ್ ನಾಟ್ ಓನ್ಲಿ ಟು ಎಕ್ಸಿಸ್ಟ್ ಇನ್ ಫ್ಯಾಕ್ಟ್ ಬಟ್ ಆಲ್ಸೋ ಅಪಿಯರ್ ಟು ಸೊ ಎಕ್ಸಿಸ್ಟ್ ಟು ಆಲ್ ದ ರೀಸನಬಲ್ ಪರ್ಸನ್ಸ್. ಎಸ್ ಅಂದರೆ ಅರ್ಥ, ಇಂಡಿಪೆಂಡೆನ್ಸ್ ಆಫ್ ದ ಆಡಿಟರ್ ಅಂದರೆ ಇದು ಇದೆ ಅಂತ ನೀವು ನಂಬಿಸೋಲ್ಲ,
ಓಕೆ, ಆ್ಯಕ್ಚುಲಿ ಇದಿದೆ ಅಂತ ಬೇರೆ ಒಬ್ಬ ಪರ್ಸನ್ಗೆ ನೀವು ಎಕ್ಸ್ಪ್ಲೈನ್ ಮಾಡಲಿಲ್ಲ ಅಂತ ಹೇಳಿದ್ರೂ ಅದು ಕಾಣಿಸ್ಬೇಕು. ಅಂದರೆ ಇಟ್ ಶುಡ್ ನಾಟ್ ಬಿ ಇಮ್ಯಾಜಿನರಿ. ನೀವು ಹೇಳ್ತೀರಾ ಏನಂತ ಹೇಳ್ತೀವಿ, ಐ ಆಮ್ ಎಕ್ಸ್ಟ್ರೀಮ್ಲಿ ಇಂಡಿಪೆಂಡೆಂಟ್ ಇನ್ ಮೈ ವರ್ಕ್, ಎಲ್ಲರೂ ನಾನು ಆರಾಮಾಗಿ ಮಾಡ್ತೀನಿ ಅಂತ. ಬಟ್ ವೆನ್ ವಿ ಆರ್ ಲುಕಿಂಗ್ ಇನ್ ಟು ದ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್, ಆಚ ಕಡೆ ಸ್ಟೇಕ್ ಹೋಲ್ಡರ್ಸು, ಕ್ರೆಡಿಟರ್ಸ್ ಯಾರಾದರೂ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ನೋಡಬೇಕಾದ್ರೆ ನೀವು ಬೇರೆ ಯಾರೂ ಅಂತ ಹೇಳ್ತೀವಿ ಫೋರ್ಸ್ ಮೇಲೆ ಅಥವಾ ಇಂಟ್ರಪ್ಷನ್ ಮೇಲೆ ವರ್ಕ್ ಮಾಡಿದ್ದೀರ ಅನ್ನೋದು ಲೈಕ್ ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತಾ ಇರುತ್ತೆ. ಹೇಗೆ ಸರ್ ಗೊತ್ತಾಗುತ್ತೆ? ದೇರ್ ಮೇ ಬಿ ಸರ್ಟನ್ ಕೇಸಸ್ ವೇ ವೆನ್ ದ ಎಂಗೇಜ್ಮೆಂಟ್ ಕಂಟ್ರೋಲ್ ರಿವ್ಯೂ ಅವ್ರು ಬಂದು ನೀವು ಹೆಂಗೆ ಆಡಿಟ್ ಪರ್ಫಾರ್ಮ್ ಮಾಡಿದ್ದೀರ ಅಂತ ಕೇಳಿದಾಗ ಕೆಲವೊಂದು ಐಟಮ್ಸ್ಗೆ ನೀವು ಎಕ್ಸ್ಪ್ಲನೇಷನ್ ಕೊಡೋದಕ್ಕೆ ಬರ್ತಾ ಇರಲ್ಲ. ಇಟ್ ವಿಲ್ ನಾಟ್ ಬಿ ಪಾಸಿಬಲ್ ಫಾರ್ ಯು ಟು ಪರ್ಫಾರ್ಮ್ ಇಟ್, ಅಂದರೆ ಎಕ್ಸ್ಪ್ಲೈನ್ ಇಟ್. ಸೊ ಆ ಟೈಮಲ್ಲಿ ಇಂಡಿಪೆಂಡೆನ್ಸ್ ಅನ್ನೋದು ಚೆಕ್ ಆಗುತ್ತೆ. ಓಕೆ, ಸೊ ಅದಕ್ಕೋಸ್ಕರ ಏನು ಹೇಳ್ತಾ ನೋಡಿ, ದ ಆಡಿಟರ್ ಹ್ಯಾಸ್ ಟು ಕಂಡಕ್ಟ್ ಹಿಮ್ಸೆಲ್ಫ್ ಇನ್ ಸಚ್ ಎ ವೇ ದಟ್ ನೋ ರೀಸನಬಲ್ ಪರ್ಸನ್ ಕ್ಯಾನ್ ಡೌಟ್ ಹಿಸ್ ಅಬ್ಜೆಕ್ಟಿವಿಟಿ ಆ್ಯಂಡ್ ಇಂಟಿಗ್ರಿಟಿ. ಇನ್ ಫ್ಯಾಕ್ಟ್ ದ ವರ್ಡ್ ಇಂಡಿಪೆಂಡೆಂಟ್ is a prefix in audit proposition. It itself enshrines the concept of independence of an auditor, and it is thus considered fundamental concept in the theory of auditing. ಅಂದರೆ ನಮಗೆ ಅಕೌಂಟಲ್ಲಿ ಹೇಗೆ ಫಂಡಮೆಂಟಲ್ ಕಾನ್ಸೆಪ್ಟ್ಸ್ ಅಂತ ಇರುತ್ತೆ, ಗೋಯಿಂಗ್ ಕನ್ಸರ್ನು, ಕನ್ಸಿಸ್ಟೆನ್ಸಿ ಮತ್ತು ಅಕ್ರೋಲ್ ಎಲ್ಲ, ಅವೆಲ್ಲನೂ ನಮಗೆ ಬೇಸ್. ಅದೇ ಥರ ಇಲ್ಲಿ ಆಡಿಟಿಂಗಲ್ಲೂ ನಮಗೆ ಇಂಡಿಪೆಂಡೆನ್ಸಿ ಅನ್ನೋದು ಮೋಸ್ಟ್ ಫಂಡಮೆಂಟಲ್ ಥಿಂಗ್. ಸೊ ಇದನ್ನು ಅಲ್ಲಿ ನೋಡಿ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇದಕ್ಕೂ ಲಿಂಕ್ ತೊಗೊಂಡ್ರೆ ನೀವೇನು ಮಾಡ್ತೀರಾ ಹೇಳಿ? ಅಕೌಂಟಿಂಗ್ ಕಾನ್ಸೆಪ್ಟ್ಸಲ್ಲಿ ಆ 3 ಫಂಡಮೆಂಟಲ್ ಅಕೌಂಟಿಂಗ್ ಅಸಂಪ್ಷನ್ಸಲ್ಲಿ ಅದನ್ನು ಫಾಲೋ ಮಾಡಿದ್ರೆ ಅಂದರೆ ನೀವು ಹೇಳೋದೇ ಇಲ್ಲ. ಅಕಸ್ಮಾತ್ ಫಾಲೋ ಮಾಡಿಲ್ಲ ಅಂತ ಹೇಳಿದ್ರೆ ಹೇಳಬೇಕಾಗತ್ತೆ. ಇನ್ ದ ಸೇಮ್ ವೇ ಇಲ್ಲೂ ಅಷ್ಟೇ, ವಾಟ್ ಯು ಆರ್ ಸಪೋಸ್ ಟು ಡೂ, ಅಲ್ಲಿ ಇಂಡಿಪೆಂಡೆನ್ಸ್ ಇದೆ ಅಂತ ಹೇಳಿದ್ರೆ ಯಾರೂ ನಿಮ್ಮನ್ನು ಕ್ವಶನ್ ಮಾಡಲ್ಲ. ಅದು ಆಚೆ ಇರೋರಿಗೂ ಅದು ಗೊತ್ತಾಗಬೇಕು. ಇಂಡಿಪೆಂಡೆನ್ಸ್ ಇಲ್ಲ ಅಂತ ಹೇಳಿದ್ರೆ ನೀವು ಅದನ್ನು ನಿಮ್ಮ ಒಪಿನಿಯನಲ್ಲಿ ಬರೀಬೇಕಾಗುತ್ತೆ. ಇಲ್ಲ ಅಂತ ಹೇಳಿದ್ರೆ ಯು ವಿಲ್ ಬಿ ಪ್ರೊಫೆಷನಲಿ ನೆಗ್ಲಿಜೆಂಟ್. ನೆಕ್ಸ್ಟು, ದ ರಿಲೇಷನ್ಶಿಪ್ ಬಿಟ್ವೀನ್ ದ ಆಡಿಟರ್ ಆ್ಯಂಡ್ ದ ಕ್ಲೈಂಟ್ ಶುಡ್ ಬಿ ಸಚ್ ದಟ್ firstly he himself is satisfied about his client, and then it is understood by the others that the independence of the auditor is not affected. ಇದು ಈಗ ಕೆಳಗಡೆ ಓದ್ತೀರಾ. ಯಾಕೆ ಅಂತ ಹೇಳಿದ್ರೆ ಕೆಲವೊಂದು ಸಲ ನೀವು ಫೋರ್ಸ್ಫುಲ್ಲಾಗಿ ಬೇರೆಯವ್ರನ್ನ ನಂಬಿಸೋದಕ್ಕೆ ಹೋಗ್ತೀರಾ. ಬಟ್ ದೇರ್ ಅರೈಸಸ್ ಸರ್ಟನ್ ಸಿಚುಯೇಷನ್ಸ್ ವೇರ್ ಈವನ್ ಇಫ್ ದೆರ್ ಇಸ್ ಇಂಡಿಪೆಂಡೆಂಟ್ ನೀವಿದ್ರೂ ಅಲ್ಲಿ ನಡೆಯುವಂಥ ಕೆಲವೊಂದು ಕೇಸಸ್ಸಲ್ಲಿ ನಿಮ್ಮ ಇಂಡಿಪೆಂಡೆನ್ಸ್ನ ಕ್ವಶನ್ ಮಾಡುವಂಥ ಚಾನ್ಸಸ್ ಅರೈಸ್ ಆಗುತ್ತೆ. ಅದು ಹೇಗೆ ಸರ್? ಹೌ ಇಸ್ ಇಟ್? ನೀವು ಇಂಡಿಪೆಂಡೆನ್ಸ್ ಇದೆ ಅಂತ ನೀವೇ ಡೈರೆಕ್ಟಾಗಿ ಹೇಳ್ತಾ ಇದ್ದೀರಾ, ಬಟ್ ಸ್ಟಿಲ್ ಬೇರೆಯವರು ಅದನ್ನು ಹೇಗೆ ಕ್ವಶನ್ ಮಾಡ್ತಾರೆ? ಹೌ ಇಸ್ ಇಟ್ ಪಾಸಿಬಲ್? ಕೆಳಗಡೆ ಇದೆ ನೋಡಿ, ಯಾವ ಕಾರಣಕ್ಕೋಸ್ಕರ ಅಂತ ಏನು ಹೇಳ್ತೀವಿ. ನಂಬರ್ 1, ಐ ವಿಲ್ ಕಮ್ ಬ್ಯಾಕ್ ಒನ್ಸ್ ಅಗೇನ್ ದಿಸ್ ರಿಕ್ವೈರ್ಮೆಂಟ್ಸ್. ಅದಕ್ಕೆ ಬರೋದಕ್ಕಿಂತ ಮುಂಚೆ ಇಲ್ಲಿ ಸ್ಟಡಿ ಮಾಡೋಣ. ನೋಡಿ, ಟೋಟಲಿ ದೇರ್ ಆರ್ ಥ್ರೆಟ್ಸ್ ಟು ಇಂಡಿಪೆಂಡೆನ್ಸ್. ಯಾವಾಗ ನಮಗೆ ಇಂಡಿಪೆಂಡೆನ್ಸ್ಗೆ ಅಫೆಕ್ಟ್ ಆಗುತ್ತೆ ಅನ್ನೋದು ಇಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೆಲ್ಫ್ ಇಂಟ್ರೆಸ್ಟ್ ಥ್ರೆಟ್ಸು, ಸೆಲ್ಫ್ ರಿವ್ಯೂ ಥ್ರೆಟ್ಸ್, ಅಡ್ವೊಕೇಸಿ ಥ್ರೆಟ್ಸ್, ಫೆಮಿಲಿಯಾರಿಟಿ ಥ್ರೆಟ್ಸ್ ಆ್ಯಂಡ್ ಇಂಟಿಮಿಡೇಷನ್ ಥ್ರೆಟ್ಸ್. ದೆರ್ ಆರ್ ಸೊ ಮೆನಿ ಥಿಂಗ್ಸ್. ನಂಬರ್ 1, ಸೆಲ್ಫ್ ಇಂಟ್ರೆಸ್ಟ್ ಥ್ರೆಟ್ಸ್ ಅಂದರೆ ಥ್ರೆಟ್ಸ್ ಅಂದರೆ ಏನರ್ಥ ನೋಡಿ. ನಂಬರ್ 1, ಕೆಲವೊಂದು ಸಲ ವಿ ವಿಲ್ ಬಿ ಡಿಪೆಂಡೆಂಟ್ ಮತ್ತು ಅವ್ರು ನಮ್ಮ ಮೇಲೆ ದೇ ವಿಲ್ ಬಿ ಹ್ಯಾವಿಂಗ್ ಎನ್ ಇಂಪ್ಯಾಕ್ಟ್ ಆನ್ ಅಸ್. ಐ ಆಮ್ ಸ್ಪೀಕಿಂಗ್ ಇಲ್ಲಿ ನಾವು ಅಂತ ಹೇಳಿದ್ರೆ ಆಡಿಟರ್ ಅಂತ. ಫಾರ್ ಎಕ್ಸಾಂಪಲ್ ನೋಡಿ, ದರ್ ಆರ್ ಗಿವನ್ 6 ಥಿಂಗ್ಸ್. ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಫಿನಾನ್ಷಿಯಲ್ ಇಂಟ್ರೆಸ್ಟ್ ಇನ್ ಎ ಕ್ಲೈಂಟ್. ನಮ್ಮ ಮತ್ತು ಅವ್ರ ಮಧ್ಯೆ ಯಾವುದಾದ್ರೂ ಫಿನಾನ್ಷಿಯಲ್ ರಿಲೇಷನ್ಶಿಪ್ಸ್ ಇರುತ್ತೆ, ಅಥವಾ ನಾನು ಅವನ ಹತ್ರ ಔಟ್ಸೈಡ್ ದ ಪರ್ವ್ ಏನಾದರೂ ದುಡ್ಡು ಇಸ್ಕೊಂಡಿರ್ತೀನಿ, ಅಥವಾ ಅವ್ನು ನನ್ನ ಹತ್ರ ಏನಕ್ಕಾದ್ರೂ ದುಡ್ಡು ಇಸ್ಕೊಂಡಿರ್ತಾನೆ, ಅಥವಾ ಬೇರೆಯವ್ರ ಹತ್ರ ಯಾರಿಂದ ಆದರೂ ನನಗೆ ದುಡ್ಡನ್ನು ಪ್ರೊವೈಡ್ ಮಾಡಿಸಿರ್ಬೋದು. ಇದೆಲ್ಲ ಕೇಸಸ್ ಇರುತ್ತೆ. ಸೆಕೆಂಡ್ 1, ಲೋನ್ ಆರ್ ಗ್ಯಾರಂಟಿ ಟು ಆರ್ ಫ್ರಮ್ ದ ಕನ್ಸರ್ನ್ ಕ್ಲೈಂಟ್. ಇದು ಕೇಸ್ ಹೇಳಿದೆ. ಹೇಗೆ ಬೇರೆ ಯಾವುದಾದ್ರೂ ಬ್ಯಾಂಕಲ್ಲಿ ಲೋನ್ ಕೊಟ್ಟಿರ್ತಾರೆ, ಅದಕ್ಕೆ ನಾನು ಅವನಿಗೆ ಗ್ಯಾರಂಟಿ ಆಗಿರ್ತೀನಿ ಅಥವಾ ಅವ್ನು ನನಗೆ ಗ್ಯಾರಂಟಿ ಆಗಿರ್ತಾನೆ. ಆಲ್ಸೋ ದಿಸ್ ಮೇ ಅರೈಸ್. ನೆಕ್ಸ್ಟ್, ಅನ್ಡ್ಯೂ ಡಿಪೆಂಡೆನ್ಸ್ ಆನ್ ಎ ಕ್ಲೈಂಟ್ ಫೀಸ್. ಅಂದರೆ ಈಗ ಆ ಕ್ಲೈಂಟು ನನಗೆ ಒಬ್ಬ ಮೇಜರ್ ಕ್ಲೈಂಟು ತುಂಬ ಜಾಸ್ತಿ ಫೀಸ್ ಕೊಡ್ತಾನೆ. ಈಗ ಅವನ್ನೇನಾದರೂ ನಾನು ಕಳ್ಕೊಂಡ್ರೆ ಐ ವಿಲ್ ಬಿ ಫಿನಾನ್ಷಿಯಲಿ ಅಫೆಕ್ಟೆಡ್. ಓಕೆ, ನನ್ನ ರೆಮ್ಯುನರೇಷನ್ಗೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ನನಗೆ ಯಾವುದೇ ರೀತಿ ತೊಂದರೆ ಆಗದಿರೋ ಥರ ನಾನು ಕೆಲವೊಂದು ಸಲ ಅಡ್ಜಸ್ಟ್ಮೆಂಟ್ ಮಾಡೋವಂಥ ಚಾನ್ಸಸ್ ಇರುತ್ತೆ. ಪ್ರಾಕ್ಟಿಕಲಿ ಐ ಶುಡ್ ನಾಟ್ ಸೇ ದಟ್, ಬಟ್ ಮೋಸ್ಟ್ ಆಫ್ ದ ಕೇಸಸ್ ಅದಾಗುತ್ತೆ. ಯಾಕೆ ಅಂದರೆ ದಿಸ್ ಇಸ್ ನಥಿಂಗ್ ಬಟ್ ಅ ಬಿಸ್ನೆಸ್, ಹೌದಾ? ಸೊ ಮೋಸ್ಟ್ ಆಫ್ ದ ಟೈಮ್ ವಿ ವಿಲ್ ಬಿ ಸೇಫ್ ಗಾರ್ಡಿಂಗ್ ಅವರ್ ಕ್ಲೈಂಟ್ಸ್ ಫಾರ್ ದ ಪರ್ಪಸ್ ಆಫ್ ಅವರ್ ಫೀಸ್. ಇಟ್ ವಿಲ್ ಹ್ಯಾಪನ್. ಓಕೆ, ಬಟ್ ಅದು ಆಗಬಾರ್ದು. ನೆಕ್ಸ್ಟು, ಕ್ಲೋಸ್ ಬಿಸ್ನೆಸ್ ರಿಲೇಷನ್ಶಿಪ್ ವಿತ್ ಆನ್ ಆಡಿಟ್ ಕ್ಲೈಂಟ್. ಎಸ್, ನೀವು ಈಗ ರನ್ ಆಗ್ತಾ ಇರೋ ಬಿಸ್ನೆಸ್ಗೆ ಯಾವುದೇ ಕಾರಣಕ್ಕೂ ಅವನಿಗೂ ನಿಮಗೂ ಯಾವುದೇ ರೀತಿ ಪಾರ್ಟ್ನರ್ಶಿಪ್ ಇರೋಲ್ಲ. ಬಟ್ ಅವನು ಮತ್ತು ನೀವು ಸೇರಿ ಬೇರೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ನಡೆಸ್ತಾ ಇರ್ಬೋದು. ಅಥವಾ ಫಾರ್ ಎಕ್ಸಾಂಪಲ್ ಆ ಕ್ಲೈಂಟ್ ಜೊತೆ ಸೇರಿ ಈ ಆಡಿಟರ್ ವೈಫು ಅಥವಾ ಆಡಿಟರ್ ಮಗ ಯಾರಾದರೂ ಸೇರಿ ಬೇರೆ ಕಡೆ ಬಿಸ್ನೆಸ್ ನಡೆಸ್ತಾ ಇರ್ಬೋದು. ಸೊ ಆ ಬಿಸ್ನೆಸ್ ರಿಲೇಷನ್ಶಿಪ್ಸ್ ಕ್ರಿಯೇಟ್ ಆದರೆ ಆಟೋಮೆಟಿಕ್ಕಾಗಿ ನಿಮ್ಮ ಇಂಡಿಪೆಂಡೆನ್ಸ್ಗೆ ಅಫೆಕ್ಟ್ ಆಗುತ್ತೆ. ಬೇರೆ ಯಾರಾದರೂ ಬಂದು ಕ್ವಶನ್ ಮಾಡೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟು, ಪೊಟೆನ್ಷಿಯಲ್ ಎಂಪ್ಲಾಯ್ಮೆಂಟ್ ವಿತ್ ಅ ಕ್ಲೈಂಟ್. ಫಾರ್ ಎಕ್ಸಾಂಪಲ್, ಈಗ ಸೇಮ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಅವರು ನಿಮಗೆ ಇಂಡೈರೆಕ್ಟಾಗಿ ಕ್ರಿಯೇಟ್ ಮಾಡಿಕೊಟ್ಟಿರ್ಬೋದು, ಅಥವಾ ನೀವು ಅವ್ರಿಗೆ ಕ್ರಿಯೇಟ್ ಮಾಡಿ ಕೊಟ್ಟಿರ್ಬೋದು. ಬೋತ್ ದ ವೇಸ್ ಇಟ್ ಕ್ಯಾನ್ ಹ್ಯಾಪನ್.
ನೆಕ್ಸ್ಟ್ ಕಂಟಿಂಜೆಂಟ್ ಫೀಸ್ ಫಾರ್ ದ ಆಡಿಟ್ ಎಂಗೇಜ್ಮೆಂಟ್. ಎಸ್, ಅಂದರೆ ಫಾರ್ ಎಕ್ಸಾಂಪಲ್ ಈಗ ನಿಮಗೆ ಎಷ್ಟೋ ವರ್ಷಗಳಿಂದ ನೀವು ಅವ್ರಿಗೆ ಆಡಿಟ್ ಕಂಡಕ್ಟ್ ಮಾಡಿ ಬಂದಿರ್ತೀರ, ಬಟ್ ಅರ್ಲಿಯರ್ ಫೀಸಸ್ಸನ್ನು ಅವರಿಂದ ಕ್ಲಿಯರ್ ಮಾಡಿರಲ್ಲ. ಓಕೆ, ಸೊ ಆವಾಗ ಆ ಅರ್ಲಿಯರ್ ಫೀಸು ಮತ್ತು ಈಗಿರೋ ಪ್ರೆಸೆಂಟ್ ಫೀಸ್ಗೋಸ್ಕರನಾದ್ರೂ ಕೆಲವೊಂದು ಕೆಲಸಗಳನ್ನ ನೀವು ಸಪ್ರೆಸ್ ಮಾಡೋದಕ್ಕೆ ಟ್ರೈ ಮಾಡ್ತೀರ, ಕೆಲವೊಂದು ಪ್ರಾಬ್ಲಮ್ಸ್ನ. ಆ್ಯಂಡ್ ಆಲ್ಸೋ ದಿಸ್ ಮೇ ಅರೈಸ್ ಚಾನ್ಸಸ್ ಇರುತ್ತೆ. ಸೊ ಇದೆಲ್ಲನೂ ಸೆಲ್ಫ್ ಇಂಟ್ರೆಸ್ಟ್ ಥ್ರೆಡ್ಸು. ನೆಕ್ಸ್ಟು ಸೆಲ್ಫ್ ರಿವ್ಯೂ ಥ್ರೆಡ್ಸ್ ಅಂದರೆ ಏನು ನೋಡಿ. ವೆನ್ ಆನ್ ಆಡಿಟರ್ ಈಸ್ ಹ್ಯಾವಿಂಗ್ ರೀಸೆಂಟ್ಲಿ ಬೀನ್ ಅ ಡೈರೆಕ್ಟರ್ ಆರ್ ಸೀನಿಯರ್ ಆಫೀಸರ್ ಆಫ್ ದ ಕಂಪನಿ ಆ್ಯಂಡ್ ವೆನ್ ಆಡಿಟರ್ ಪರ್ಫಾರ್ಮ್ ಸರ್ವಿಸಸ್ ದಟ್ ಆರ್ ದೆಮ್ ಸೆಲ್ಫ್ ಸಬ್ಜೆಕ್ಟ್ ಮ್ಯಾಟರ್ಸ್ ಆಫ್ ದ ಆಡಿಟ್. ಅಂದರೆ ಅರ್ಥ ಏನು, ನೀವು ಯಾವುದಾದ್ರೂ ಒಂದು ಆಡಿಟ್ ಕಂಡಕ್ಟ್ ಮಾಡೋದಕ್ಕೆ ಹೋಗ್ತೀರಾ ಎಂಟಿಟಿನ, ಅಲ್ಲಿ ಯಾವ ಥರ ನೀವು ಆಡಿಟ್ ಕಂಡಕ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ ನೀವೇ ಆ ಕೆಲಸನ ಒನ್ಸ್ ಅಪಾನ್ ಎ ಟೈಮ್ ಅಲ್ಲಿ ಮಾಡಿಬಿಟ್ಟು ಬಂದಿರ್ತೀರ. ಓಕೆ, ಫಾರ್ ಎಕ್ಸಾಂಪಲ್ ಮೇಡಿ ಅಲ್ಲಿ ಸೆಲ್ಫ್ ರಿವ್ಯೂ ಥ್ರೆಡ್ಸ್ ಅಂದರೆ ಏನು ಕೊಟ್ಟಿದ್ದಾರೆ, ಇಟ್ ಮೇ ಅಕ್ಕರ್ ವೆನ್ ಎ ಪ್ರೀವಿಯಸ್ ಜಜ್ಮೆಂಟ್ಸ್ ನೀಡ್ ಟು ಬಿ ರೀಎವ್ಯಾಲ್ಯೂಯೇಟೆಡ್ ಬೈ ದ ಪ್ರೊಫೆಷನಲ್ ಅಕೌಂಟೆಂಟ್ ರೆಸ್ಪಾನ್ಸಿಬಲ್ ಫಾರ್ ದಟ್ ಜಡ್ಜ್ಮೆಂಟ್ ಇನ್ಸ್ಟೆನ್ಸಸ್. ಅಂದರೆ ಬಿಗಿನಿಂಗಲ್ಲಿ ನೀವೀಗ ಆ ಫಾರ್ಮಿಂದ ಆಡಿಟ್ ಕಂಡಕ್ಟ್ ಮಾಡ್ತೀರಾ ಅಥವಾ ಎಂಟಿಟಿ ಆಡಿಟ್ ಕಂಡಕ್ಟ್ ಮಾಡ್ತಿರ್ತೀರ, ಯಾವಾಗ ನೀವು ಅಲ್ಲಿ ಆ ಅರ್ಲಿಯರ್ ಎಂಟಿಟಿಯಿಂದ ರಿಟೈರ್ಮೆಂಟ್ ಆಗಿ ಬಂದಾದಮೇಲೆ ಇಲ್ಲಿ ಆಡಿಟ್ ಆಫೀಸ್ ಓಪನ್ ಮಾಡ್ಕೊಂಡಿರ್ತೀರ. ಬಟ್ ಆಡಿಟ್ ಕಂಡಕ್ಟ್ ಮಾಡಬೇಕಾದ್ರೆ ಯಾವುದೋ ಒಂದು ಇನ್ಸ್ಟೆನ್ಸಲ್ಲಿ ನೀವು ಒಂದು ಫಿನಾನ್ಷಿಯಲ್ ಇನ್ಫಾರ್ಮೇಷನನ್ನು ಚೆಕ್ ಮಾಡಬೇಕಾದ್ರೆ ಇದು ಕರೆಕ್ಟೋ ತಪ್ಪು ಅಂತ ಅಲ್ಲಿ ನೀವೇ ಆ ಜಡ್ಜ್ಮೆಂಟನ್ನು ಮಾಡಿ ಬಂದಿರ್ತೀರ. ಸೊ ದ್ಯಾಟ್ ಮೇ ಬಿ ದ ಕೇಸ್. ಓಕೆ, ಸೊ ಆ ಟೈಮಲ್ಲಿ ಇಟ್ ವಿಲ್ ಬಿ ಸೆಲ್ಫ್ ರಿವ್ಯೂ ಥ್ರೆಡ್ಸ್ ಅಂತ ಹೇಳಿದ್ರೆ ಅರ್ಲಿಯರ್ ನೀವೇ ಮಾಡಿರೋ ಕೆಲಸನ ಈಗ ತಿರ್ಗಾ ನೀವೇ ಅಂತ ಹೇಳ್ತೀವಿ ಆಡಿಟ್ ಮಾಡ್ದಂಗೆ ಆಗುತ್ತೆ. ಹೌ ಇಸ್ ಇಟ್ ಪಾಸಿಬಲ್? ಈಗ ನೀವು ಮಾಡಿರೋ ಕೆಲಸನ ನೀವೇ ರಿವ್ಯೂ ಮಾಡಬೇಕಾದ್ರೆ ಅದನ್ನು ತಪ್ಪಂತ ಯಾರಾದರೂ ಹೇಳೋದಕ್ಕೆ ಸಾಧ್ಯತೆ ಇದ್ದಾರಾ? ನಾಟ್ ಅಟ್ ಆಲ್. ಇಟ್ಸ್ ನಾಟ್ ಅಟ್ ಆಲ್ ಪಾಸಿಬಲ್. 100% ನೀವು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಎಸ್ ಅಂತ ಹೇಳ್ತೀರಾ. ನೆಕ್ಸ್ಟು ಅಡ್ವೊಕೇಸಿ ಥ್ರೆಡ್ಸ್ ಅಂದರೆ ನೋಡಿ, ವೇರ್ ದಟ್ ಪರ್ಸನ್ ವಿಲ್ ಬಿ ಇನ್ವಾಲ್ವ್ ಇನ್ ಅಂತ ಹೇಳ್ತೀವಿ ಲೀಗಲ್ ಆಸ್ಪೆಕ್ಟ್ಸ್. ಅವ್ರ ಬಗ್ಗೆ ಜಡ್ಜ್ಮೆಂಟ್ಗೆ ಎಂತ ವಾಟ್ ಯು ಕಾಲ್ ಇಟ್ ಆಸ್ ಲಿಟಿಗೇಷನ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಾರೆ. ಹೇಗೆ ಫಾರ್ ಎಕ್ಸಾಂಪಲ್ ಆಡಿಟರ್ ಡೀಲಿಂಗ್ ವಿತ್ ದ ಶೇರ್ಸ್ ಆರ್ ಸೆಕ್ಯೂರಿಟೀಸ್ ಆಫ್ ದ ಆಡಿಟ್ ಕಂಪನಿ ಆರ್ ಬಿಕಮ್ಸ್ ದ ಕ್ಲೈಂಟ್ಸ್ ಅಡ್ವೊಕೇಟ್ ಇನ್ ಲಿಟಿಗೇಷನ್ ಆ್ಯಂಡ್ ಥರ್ಡ್ ಪಾರ್ಟಿ ಡಿಸ್ಪ್ಯೂಟ್ಸ್. ಅಂದರೆ ಫಾರ್ ಎಕ್ಸಾಂಪಲ್ ನೀವು ಅದನ್ನು ಆಡಿಟ್ ಕಂಡಕ್ಟ್ ಮಾಡೋದಕ್ಕಿಂತ ಮುಂಚೆ ಸರ್ಟನ್ ಕೇಸಸಲ್ಲಿ ಅವ್ರಿಗೆ ನೀವು ಲಿಟಿಗೇಷನ್ಸಲ್ಲಿ ಹೆಲ್ಪ್ ಮಾಡಿರ್ತೀರ. ಅಂದರೆ ಆಡಿಟಿಂಗ್ ಮಾಡಿರಲ್ಲ ನೀವು, ಇದಕ್ಕಿಂತ ಮುಂಚೆ ಬೇರೆ ಯಾವುದಾದ್ರೂ ಅವ್ರ ಕೇಸಸ್ಸಲ್ಲಿ ಅಥವಾ ಬೇರೆ ಯಾವುದಾದ್ರೂ ಡಿಸ್ಪ್ಯೂಟ್ಸಲ್ಲಿ ಅವ್ರಿಗೆ ನೀವು ಪಾರ್ಟಿಸಿಪೇಟ್ ಮಾಡಿ ಅವ್ರನ್ನ ಕ್ಲೈಂಟಾಗಿ ತೊಗೊಂಡು ಅಲ್ಲಿ ನೀವು ಅವ್ರಿಗೆ ವಿನ್ ಮಾಡಿ ಕೊಟ್ಟಿರ್ತೀರ. ಈವನ್ ಯು ಮೈಟ್ ಹ್ಯಾವ್ ಲೋಸ್ಟ್. ಎರಡೂ ಕೇಸಸ್ ಇರುತ್ತೆ. ಸೊ ಈಗ ಅದು ಒಂದು. ಅಂದರೆ ಇಲ್ಲಿ ಅಡ್ವೊಕೇಸಿ ಅದರಲ್ಲಿ ಪ್ರಾಬ್ಲಮ್ಸ್ ಏನು ಕ್ರಿಯೇಟ್ ಆಗುತ್ತೆ ಸರ್, ನಿಮಗೂ ಮತ್ತು ಅವ್ರಿಗೆ ಪರಿಚಯ ಆದಂಗೆ ಆಯ್ತಲ್ಲ. ಓಕೆ, ದೆರ್ ಈಸ್ ಅನ್ ಇಂಟರ್ಡಿಪೆಂಡೆನ್ಸ್ ಇನ್ ದ ಬಿಗಿನಿಂಗ್ ಅರ್ಲಿಯರ್ ಮ್ಯಾಟರ್ಸ್. ಅಲ್ಲಿ ಒಂದು ರಿಲೇಷನ್ಶಿಪ್ ಅವಾಗಲೇ ಬೆಳೆದಿದೆ. ಸೊ ಇಲ್ಲಿ ಇಂಡಿಪೆಂಡೆನ್ಸ್ ಅಂದರೆ ಏನರ್ಥ, ಯಾವಾಗ ರಿಲೇಷನ್ಶಿಪ್ ಬೆಳೆಯುತ್ತೆ ಆಟೋಮೆಟಿಕ್ಕಾಗಿ ನಾನು ಮತ್ತು ಅವನು ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್ ಅಂತ ಹೇಳೋದಕ್ಕಾಗಲ್ಲ. ಈಗ ನೀವು ಮತ್ತು ನಿಮ್ಮ ಫ್ರೆಂಡನ್ನು ಇಂಡಿಪೆಂಡೆಂಟ್ ಅಂತ ಹೇಗೆ ಹೇಳೋದಕ್ಕಾಗುತ್ತೆ? ಬಿಕಾಸ್ ಯು ಆರ್ ಹ್ಯಾವಿಂಗ್ ಸರ್ಟನ್ ರಿಲೇಷನ್ಶಿಪ್. ಸೊ ದಟ್ ಪರ್ಸನ್ ವಿಲ್ ಬಿ ಹ್ಯಾವಿಂಗ್ ಆನ್ ಇಂಪ್ಯಾಕ್ಟ್ ಆನ್ ಯುವರ್ ಡೆಸಿಷನ್. ಸೊ ಅದೇ ಥರನೇ ಇಲ್ಲದು. ನೆಕ್ಸ್ಟು ಫೆಮಿಲಿಯಾರಿಟಿ ಥ್ರೆಡ್ಸ್ ಅಂತ ಹೇಳಿದ್ರೆ ಫ್ಯಾಮಿಲಿ ರಿಲೇಷನ್ಶಿಪ್ಸ್. ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ನೋಡಿ. ಕ್ಲೋಸ್ ರಿಲೇಟಿವ್ ಆಫ್ ದ ಆಡಿಟ್ ಟೀಮ್ ವರ್ಕಿಂಗ್ ಇನ್ ಅ ಸೀನಿಯರ್ ಪೊಸಿಷನ್ ಇನ್ ದ ಕ್ಲೈಂಟ್ ಕಂಪನಿ. ಯಾರಾದರೂ ಅಂದರೆ ನಿಮ್ಮ ಫ್ಯಾಮಿಲಿ ಪರ್ಸನ್ಸು ಅಲ್ಲಿರ್ಬೋದು ಅಥವಾ ಅವರು ಫ್ಯಾಮಿಲಿ ಪರ್ಸನ್ಸು ನಿಮ್ಮ ಆಫೀಸಲ್ಲಿರ್ಬೋದು. ಅದೆಲ್ಲ ಇರಬೇಕಾದ್ರೆ ಆ ಥರ ಫ್ಯಾಮಿಲಿ ರಿಲೇಷನ್ಶಿಪ್ಸ್ ಬಿಲ್ಡಪ್ ಆದಾಗ ಆಟೋಮೆಟಿಕ್ಕಾಗಿ ದೋಸ್ ರಿಲೇಷನ್ಶಿಪ್ಸ್ ವಿಲ್ ಆಲ್ಸೋ ಹ್ಯಾವ್ ಆನ್ ಇಂಪ್ಯಾಕ್ಟ್ ಆನ್ ಯುವರ್ ಡಿಸಿಷನ್ ಆರ್ ಒಪಿನಿಯನ್. ನೆಕ್ಸ್ಟು ಇಂಟಿಮಿಡೇಷನ್ ಥ್ರೆಡ್ಸ್ ಅಂತ ಹೇಳಿದ್ರೆ ವಿಚ್ ಅಕರ್ ವೆನ್ ಆಡಿಟರ್ಸ್ ಆರ್ deterred from acting objectively with an adequate degree of professional skepticism. Basically, this could happen because of threat of replacement over the disagreements with the application of accounting principles or pressure to disproportionately reduce the work in response to reduced audit fees. ಅಂದರೆ ಇಲ್ಲಿ ನಿಮಗೆ ಹೇಗೆ ಅಂತ ಹೇಳಿದ್ರೆ ಇದೊಂಥರ ವಾಟ್ ಯು ಕಾಲ್ ಇಟ್ ಆಸ್ ಬಿಗಿನಿಂಗಲ್ಲಿ ಹೊಡಿದ್ರೆ ಕಾಸ್ಟ್ ಆ್ಯಂಡ್ ಬೆನಿಫಿಟ್ ಅನಾಲಿಸಿಸ್ ಅಂತ ಫಸ್ಟ್ ಸೆಷನಲ್ಲಿ. ದಿಸ್ ಇಸ್ ವಾಟ್ ಇಟ್ ಈಸ್. ಅಂದರೆ ಅರ್ಥ, ಈಗ ನಿಮಗೆ ಕೆಲವೊಂದು ಸಲ ದೇ ಮೇ ಪ್ರೊವೋಕ್ ಯು. ಫಾರ್ ಎಕ್ಸಾಂಪಲ್ ಇಷ್ಟು ವರ್ಕ್ ಮಾಡಬೇಕು ಅಂತ ಹೇಳಿದೆ ಅಂದರೆ ಸ್ಕೋಪ್ ಆಫ್ ವರ್ಕ್ ಜಾಸ್ತಿ ಆದಷ್ಟು ಆಟೋಮೆಟಿಕ್ಕಾಗಿ ನೀವು ಫೀಸ್ ಜಾಸ್ತಿ ಚಾರ್ಜ್ ಮಾಡ್ತೀರ. ಅವಾಗ ಅವ್ರೇನು ಮಾಡ್ತಾರೆ, ಕೆಲವೊಂದು ವರ್ಕನ್ನು ಬಿಟ್ಬಿಡಿ ಸರ್, ನಮ್ಗೆ ಇಷ್ಟು ವರ್ಕ್ ಮಾತ್ರ ತೊಗೊಳ್ಳಿ, ವಿಲ್ ಬಿ ಪೇಯಿಂಗ್ ಯು ದ ರೆಡ್ಯೂಸ್ಡ್ ಫೀಸ್. ಸೊ ಅಲ್ಲೇನಾಗುತ್ತೆ, ನಿಮ್ಮ ಸ್ಕೋಪ್ ಆಫ್ ಆಡಿಟು ಅಲ್ಲಿ ಲಿಮಿಟೇಷನ್ ಆಗ್ತಾಯಿದೆ. ಸೊ ಅಲ್ಲಿ ಲಿಮಿಟೇಷನ್ ಆದಾಗ ಆಟೋಮೆಟಿಕ್ಕಾಗಿ ಏನಾಯಿತು, ದಟ್ ವಿಲ್ ಅಫೆಕ್ಟ್ ಯುವರ್ ಇಂಡಿಪೆಂಡೆನ್ಸ್. ಯಾಕೆ ಬಿಗಿನಿಂಗ್ ಸ್ಟೇಜಲ್ಲಿ ಬಿಗಿನಿಂಗ್ ಚಾಪ್ಟ್ರಲ್ಲಿ ಓದಿದ್ದೀವಿ, ಅದೇನದು ನಮ್ಮ ಸ್ಕೋಪ್ ಆಫ್ ಆಡಿಟನ್ನು ನನ್ನ ಕ್ಲೈಂಟ್ ಡಿಸೈಡ್ ಮಾಡಬಾರ್ದು, ನಾನು ಡಿಸೈಡ್ ಮಾಡಬೇಕು.
ಒಂದ್ಸಲಿ ನಾನು ಫರ್ಮಿಂದು ಅಥವಾ ಒಂದು ಎಂಟಿಟಿದು ಆಡಿಟ್ ಕಂಡಕ್ಟ್ ಮಾಡೋದಕ್ಕೆ ಹೋಗ್ತೀನಿ ಅಂತ ಹೇಳಿದ್ರೆ ಐ ಶುಡ್ ಡಿಸೈಡ್ ವಾಟ್ ಶುಡ್ ಬಿ ಡನ್ ಆ್ಯಂಡ್ ವಾಟ್ ಶುಡ್ ಬಿ ನಾಟ್ ಡನ್. ಹೀ ಈಸ್ ನಾಟ್ ದ ರೆಸ್ಪೆಕ್ಟಿವ್ ಪರ್ಸನ್ ಟು ಡಿಸೈಡ್ ದಟ್. ಹೌದಾ? ಸೊ ಆ ಕಾರಣಕ್ಕೋಸ್ಕರ ಅವ್ನು ಯಾವುದೇ ರೀತಿ ನನ್ನನ್ನು ಅಫೆಕ್ಟ್ ಮಾಡೋ ಹಾಗಿಲ್ಲ. ಆ್ಯಂಡ್ ಆಲ್ಸೋ ನಾನು ಯಾವ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ನ ಫಾಲೋ ಮಾಡ್ತೀನಿ, ಮತ್ತು ನಾನು ಯಾವುದನ್ನು ನಾನು ಆಡಿಟ್ ಒಪಿನಿಯನಲ್ಲಿ ಬರೀಬೇಕು ಬರೀಬಾರ್ದು, ಅಥವಾ ನೀವು ಇದನ್ನು ಬರಿಬೇಡಿ ನಾನು ನಿಮಗೆ ಹೆಚ್ಚಿಗೆ ದುಡ್ಡು ಕೊಡ್ತೀನಿ, ಇದೆಲ್ಲನೂ ನಮಗೆ ಪ್ರವೋಕ್ ಮಾಡುವಂಥ ಚಾನ್ಸಸ್ ಇರುತ್ತೆ. ಸೊ ಅದೆಲ್ಲನೂ ಇಂಟಿಮಿಡೇಷನ್ಸ್ ಥ್ರೆಟ್ಸ್ ಶುಡ್ ಬಿ ಅವಾಯ್ಡೆಡ್. ನೆಕ್ಸ್ಟು ಸೇಫ್ ಗಾರ್ಡ್ಸ್ ಟು ಇಂಡಿಪೆಂಡೆನ್ಸ್. ಸೊ ಇದೆಲ್ಲ ಥ್ರೆಟ್ಸ್ ಇರೋದ್ರಿಂದ ನಮಗೆ ಇದರಿಂದ ಏನೇನೋ ಸೇಫ್ ಗಾರ್ಡ್ ಸಿಗುತ್ತೆ. ಸೊ ಜನರಲಿ ಇದನ್ನು ಓದೋದಕ್ಕೆ ಚೆನ್ನಾಗಿರುತ್ತೆ, ಬಟ್ ಪ್ರಾಕ್ಟಿಕಲ್ ಲೈಫಲ್ಲಿ ಇಟ್ ಈಸ್ ಕ್ವೈಟ್ ಡಿಫ್ರೆಂಟ್. ಸೊ ಐ ಸಿ ಡಿಪಾರ್ಟ್ಮೆಂಟಿಂದ ನಮಗೆ ಏನೇನು ಸಿಗುತ್ತೆ. ಪಾಯಿಂಟ್ ನಂಬರ್ 1, ಆಡಿಟರ್ ಶುಡ್ ಆಲ್ವೇಸ್ ಬಿ ಆ್ಯಂಡ್ ಅಪಿಯರ್ಸ್ ಟು ಬಿ ಇಂಡಿಪೆಂಡೆಂಟ್ ಆಫ್ ದ ಎಂಟಿಟೀಸ್ ದಟ್ ದೇ ಆರ್ ಆಡಿಟಿಂಗ್. And auditor should abide himself by the key fundamental principles of integrity, objectivity, and professional skepticism. And auditor should consider threats to independence before accepting any audit assignment. Simple thing. ಯಾವುದದು ಬಿಗಿನಿಂಗ್ ಈಗ ತಾನೇ ನಾವು SA 220 ಫಸ್ಟ್ ಒನ್ನಲ್ಲಿ ಓದಿದ್ವಿ, ನಮ್ಮ ಕೈಗೆ ಅದಷ್ಟು ಪಾಯಿಂಟ್ಸನ್ನು ತಿರ್ಗಾ ಇಲ್ಲಿ ಪ್ರೆಸೆಂಟ್ ಮಾಡಿದ್ದಾರೆ ಅಷ್ಟೇ. ಅಂದರೆ ಏನರ್ಥ, ನಮಗೆ ಇಂಡಿಪೆಂಡೆನ್ಸ್ ಇದೆಯೋ ಚೆಕ್ ಮಾಡ್ಕೋಬೇಕು, ಮತ್ತು ಕೀ ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ನ ಫಾಲೋ ಮಾಡೋದಕ್ಕೆ ಬಿಡ್ತಾರೋ ಇಲ್ವೋ ಅನ್ನೋದನ್ನು ಅಫೆಕ್ಟ್ ಆಗುತ್ತೋ ಇಲ್ವೋ ಅನ್ನೋದನ್ನು ಚೆಕ್ ಮಾಡ್ಕೋಬೇಕು. ಮತ್ತು ಯಾವುದೇ ರೀತಿ ಈ ಥರ ಇಲ್ಲಿವರೆಗೂ ಓದಿದ್ವಿ ಥ್ರೆಟ್ಸು, ಯಾವುದು ಸೆಲ್ಫ್ ರಿವ್ಯೂ ಥ್ರೆಟ್ಸು, ಫೆಮಿಲಿಯಾರಿಟಿ ಥ್ರೆಟ್ಸು, ಇಂಟಿಮಿಡೇಷನ್ ಥ್ರೆಟ್ಸು, ಮತ್ತು ಡಿಫ್ರೆಂಟ್ ಟೈಪ್ಸ್ ಆಫ್ ಥ್ರೆಟ್ಸ್. ಇದಿಷ್ಟು ಥ್ರೆಟ್ಸನ್ನು ಯಾವುದೇ ಕಾರಣಕ್ಕೂ ನಮಗೆ ಬರಬಾರ್ದು ಅನ್ನೋದು ನೋಡ್ಕೋಬೇಕು. ಆ್ಯಂಡ್ ಆಲ್ಸೋ ಅಕಸ್ಮಾತ್ ಏನಾದರೂ ಆ ಥ್ರೆಟ್ಸ್ ಏನಾದರೂ ಬಂದಿದೆ ಅಂತ ಹೇಳಿದ್ರೆ ಬೇಸಿಕಲಿ ದೇರ್ ವಿಲ್ ಬಿ 2 ಥಿಂಗ್ಸ್ ಇರುತ್ತೆ. ಏನದು, ಅದನ್ನು ನೀವು ಆಡಿಟ್ ರಿಪೋರ್ಟಲ್ಲಿ ಬರೆದು ಕಂಪ್ಲೀಟ್ ಮಾಡ್ಬೋದು ಅಂತ ಹೇಳಿದ್ರೆ ವೆಲ್ ಎನಫ್, ಯು ಕ್ಯಾನ್ ಕಂಟಿನ್ಯೂ. ಅದೇನಾದರೂ ಮೈನ್ಯೂಟ್ ಆಗಿದ್ದರೆ ನಾನು ಆ ಥರ ನನಗೆ ಈ ಥರ ಇಂಡಿಪೆಂಡೆನ್ಸ್ಗೆ ಅಫೆಕ್ಟ್ ಆಗಿತ್ತು ಅಂತ ಹೇಳಿಬಿಟ್ಟು ನೀವು ಬರೆದ್ಬಿಟ್ಟು ಸುಮ್ಮನೆ ಆಗ್ಬೋದು. ಇಲ್ಲ, ಅವರೀಗ ನನಗೆ ಕೊಡ್ತಾ ಇರೋಂಥ ಥ್ರೆಟ್ಟು ಅಥವಾ ಅರೈಸ್ ಆಗ್ತಿರೋ ಥ್ರೆಟ್ಟು ಅಥವಾ ನನಗೆ ಅರೈಸ್ ಆಗ್ತಿರೋಂತಹ ಇಂಡಿಪೆಂಡೆನ್ಸಿ ಪ್ರಾಬ್ಲಮ್ಸು ಮೇಜರ್ ಇಂಪ್ಯಾಕ್ಟ್ ಆಗುತ್ತೆ ಅಂತ ಹೇಳಿದ್ರೆ ಗೊತ್ತು ನಿಮಗೆ ಅದೇನು ಮಾಡಬೇಕು. ಯು ಶುಡ್ ಲೀವ್ ದ ಆಡಿಟ್ ಅಸೈನ್ಮೆಂಟ್ ಆ್ಯಂಡ್ ಯು ಶುಡ್ ವೇಕೇಟ್ ಇಟ್. ಸೊ ಮೈನರ್ ಪ್ರಾಬ್ಲಮ್ಸ್ ಆಗಿದ್ದರೆ ಆಡಿಟ್ ರಿಪೋರ್ಟಲ್ಲಿ ಬರೆದ್ಬಿಟ್ಟು ಕಂಪ್ಲೀಟ್ ಮಾಡಿ. ಮೇಜರ್ ಪ್ರಾಬ್ಲಮ್ಸ್ ಆಗಿತ್ತು ಅಂತ ಹೇಳಿದ್ರೆ ಇಟ್ ವಾಸ್ ಸಪೋಸ್ ಟು ಡು, ನೀವು ಅದನ್ನು ಬಿಟ್ಬಿಡೋದೇ ಒಳ್ಳೆಯದು. ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಯು ವಿಲ್ ಬಿ ಸ್ಟಕ್ ಇನ್ ಪ್ರಾಬ್ಲಮ್. ಓಕೆ, ಸೊ ಟೋಟಲಾಗಿ ಥ್ರೆಟ್ಸ್ ಟು ಇಂಡಿಪೆಂಡೆನ್ಸ್ ಅಂತ ಹೇಳಿದ್ರೆ ವಿಲ್ ಬಿ ಹ್ಯಾವಿಂಗ್ ದಿಸ್ ಥ್ರೆಟ್ಸ್. ಯಾವ್ದು ಸೆಲ್ಫ್ ಇಂಟ್ರೆಸ್ಟೆಸ್, ಸೆಲ್ಫ್ ರಿವ್ಯೂ ಥ್ರೆಟ್ಸ್, ಅಡ್ವೊಕೇಸಿ, ಫೆಮಿಲಿಯಾರಿಟಿ ಆ್ಯಂಡ್ ಇಂಟಿಮಿಡೇಷನ್. ಓಕೆ, ರೈಟ್. ಆ್ಯಂಡ್ ಆಲ್ಸೋ ಇದನ್ನು ಹೇಳಿದೆ ಆವಾಗಲೇ ಡಿಸ್ಕಸ್ ಮಾಡ್ತೀವಿ ಅಂತ, ರಿಕ್ವೈರ್ಮೆಂಟ್ಸ್ ಆಫ್ ದ ಲಾ ಎನ್ಶೂರಿಂಗ್ ದ ಇಂಡಿಪೆಂಡೆನ್ಸ್. ಸೊ ಇಂಡಿಪೆಂಡೆನ್ಸ್ ಇರುತ್ತೆ ಅನ್ನೋದನ್ನು ನಮಗೆ ಯಾವ್ಯಾವ ಥರ ನಾವು ಅದನ್ನು ಅಂದರೆ ಹೌ ವಿ ವಿಲ್ ಕನ್ಫರ್ಮ್ ದಟ್ ವಿ ವಿಲ್ ಬಿ ಹ್ಯಾವಿಂಗ್ ಇಂಡಿಪೆಂಡೆನ್ಸ್ ಅನ್ನೋದು ನನಗೆ ಯಾವಾಗ ಗೊತ್ತಾಗುತ್ತೆ ಸರ್ ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಇದೆ ಅಂತ. ನಂಬರ್ 1, ಕಂಪನೀಸ್ ಆ್ಯಕ್ಟಲ್ಲಿ ಏನು ಹೇಳಿದರೆ, ದ ರೈಟ್ಸ್ ಆಫ್ ಆಕ್ಸೆಸ್ ಟು ಗಿವನ್ ಟು ದ ಆಡಿಟರ್ ಟು ದ ಬುಕ್ಸ್ ಆಫ್ ಅಕೌಂಟ್ಸ್ ಅದರ್ ಡಾಕ್ಯುಮೆಂಟ್ಸ್. ಅಂದರೆ ಅಲ್ಲಿರೋ ಬುಕ್ಸ್ ಆಫ್ ಅಕೌಂಟ್ಸು, ಡಾಕ್ಯುಮೆಂಟ್ಸು ಮತ್ತು ಪ್ಲೇಸಸ್ಸು ಎಲ್ಲದಕ್ಕೂ ನನಗೆ ವಿಸಿಟ್ ಮಾಡೋದಕ್ಕೆ ನೋಡೋದಕ್ಕೆ ನನಗೆ ಪರ್ಮಿಷನ್ ಇರಬೇಕು. ಅಕಸ್ಮಾತ್ ಅಲ್ಲೆಲ್ಲಾದ್ರೂ ನನಗೆ ರಿಸ್ಟ್ರಿಕ್ಷನ್ಸ್ ಹಾಕಿದ್ರು ಅಂತ ಹೇಳಿದ್ರೆ ಏನಾಗುತ್ತೆ, ದೇರ್ ಈಸ್ ಆ್ಯನ್ ಇಂಡಿಪೆಂಡೆನ್ಸ್, ಥ್ರೆಟ್ ಟು ಇಂಡಿಪೆಂಡೆನ್ಸ್. ನೆಕ್ಸ್ಟ್, ಪ್ರಾವಿಷನ್ಸ್ ಡಿಸ್ಕ್ವಾಲಿಫೈಯಿಂಗ್ ಸರ್ಟನ್ ಪರ್ಸನ್ಸ್ ಟು ಆ್ಯಕ್ಟ್ ಆ್ಯಸ್ ಅನ್ ಆಡಿಟರ್. ಸೊ ಅವಾಗೇನಾಗುತ್ತೆ, ಕೆಲವೊಬ್ಬರನ್ನ ಆಡಿಟರಾಗಿ ಆ್ಯಕ್ಟ್ ಮಾಡಬಾರ್ದು. ಸರ್ ಇದೆಲ್ಲಿದೆ, ಸೆಕ್ಷನ್ 144 ಅಂತ ಐ ಥಿಂಕ್ ನಿಮಗೆ ಕಂಪನೀಸ್ ಆ್ಯಕ್ಟ್ 2013 ಓದಿದ್ದೀವಿ, ನೀವು ಹೋಗ್ಬಿಟ್ಟು ಅಲ್ಲಿ ನೋಡ್ಬೋದು. ಅಲ್ಲೇನಿದೆ ಅಂತ ಹೇಳಿದ್ರೆ ಒಬ್ಬ ಆಡಿಟರು ಯಾವ ಕೆಲಸಗಳನ್ನ ಮಾಡಬಾರ್ದು ಅಂತ ಇದೆ. ಸೊ ಆ ಕೆಲಸಗಳನ್ನ ನೀವು ಮಾಡಿದ್ರೆ ನೀವು ಆವಾಗ ಆಡಿಟನ್ನು ಒಪ್ಕೊಳ್ಳೋದಕ್ಕಾಗಲ್ಲ. ಯಾಕೆ, ಅಲ್ಲಿ ನೀವು ಡಿಪೆಂಡೆಂಟ್ ಆಗಿದ್ದೀರಾ. ಸೊ ಅಲ್ಲಿ ಇಂಡಿಪೆಂಡೆನ್ಸಿ ಅನ್ನೋ ವರ್ಡೇ ಬರೋಲ್ಲ. ಸೊ ಆವಾಗ ಇಲ್ಲಿ ಇಂಡಿಪೆಂಡೆನ್ಸಿ ಅನ್ನೋದು ಕ್ರಿಯೇಟ್ ಆಗುತ್ತೆ. ಸೊ ಸೆಕ್ಷನ್ 144ಗೂ ಇಲ್ಲಿಗೂ ದೇರ್ ಇಸ್ ಎ ರಿಲೇಷನ್ಶಿಪ್. ಪ್ರೊವಿಷನ್ಸ್ ರಿಲೇಟಿಂಗ್ ಟು ಅಪಾಯಿಂಟ್ಮೆಂಟ್ ರಿಮೂವಲ್ ಆರ್ ಟು ಎನ್ಶೂರ್ ದ ಇಂಡಿಪೆಂಡೆನ್ಸ್ ಆಫ್ ದ ಆಡಿಟರ್. ಗೊತ್ತಿದೆ ನಿಮಗೆ, ರೊಟೇಷನ್ ಆಫ್ ದ ಆಡಿಟರ್ಸ್. ಇಫ್ ಸಿಂಗಲ್ ಪರ್ಸನ್ ಆಗಿದ್ದರೆ 5 ಇಯರ್ಸು, ಅಕಸ್ಮಾತ್ ಏನಾದರೂ ಪಾರ್ಟ್ನರ್ಶಿಪ್ ಫಾರ್ಮ್ ಆಗಿದ್ದರೆ 10 ಇಯರ್ಸು. ಸೊ ಅವಾಗ ರೊಟೇಷನ್ ಆದಾಗ ಏನಾಗುತ್ತೆ, ಇಟ್ ವಿಲ್ ಆಲ್ಸೋ ಹ್ಯಾವ್ ಎನ್ ಇಂಪ್ಯಾಕ್ಟ್ ದಟ್ ಸೇಮ್ ಪರ್ಸನ್ ಕಂಟಿನ್ಯೂ ಆದರೆ ಏನಾಗುತ್ತೆ, ಅವ್ರ ಮಧ್ಯೆ ಒಂದು ರಿಲೇಷನ್ಶಿಪ್ ಬೆಳೆಯುತ್ತೆ. ಆವಾಗ ಅವ್ರಿಗೆ ಇಂಡಿಪೆಂಡೆನ್ಸಿ ಲಾಸ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇದೆಲ್ಲ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಇದೆಲ್ಲ ಏನಕ್ಕೋಸ್ಕರ ಇಂಟ್ರೊಡ್ಯೂಸ್ ಆಗಿದೆ, ಇನ್ ಆರ್ಡರ್ ಟು ಮೇಕ್ ಶ್ಯೂರ್ ದಟ್ the special quality of audit independence is present in the review of financial statements. Okay, right. Next is related to preconditions for an audit. ಇದೆಲ್ಲ ನಾವು ಅವಾಗಲೇ ಓದಿದ್ದೀವಿ, ಜನರಲ್ ಆಗಿ ಹಾಗೆ ಕೊಟ್ಟಿದ್ದಾರೆ. ಏನು preconditions for an audit? Acknowledged by the management of its responsibility with respect to preparation of financial statements as per the FRF. ಗೊತ್ತಿದೆ ನಿಮಗೆ ಇದು ಏನು, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅವರು ಅಂದರೆ ಮ್ಯಾನೇಜ್ಮೆಂಟ್ ಅವರು ಎಂಟಿಟಿ ಅವರು ಒಪ್ಕೋಬೇಕು ಏನಂತ, ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸು ಆಸ್ ಪರ್ ದ ಫಿನಾನ್ಷಿಯಲ್ ರಿಪೋರ್ಟಿಂಗ್ ಫ್ರೇಮ್ವರ್ಕ್ ಪ್ರಿಪೇರ್ ಮಾಡ್ಕೊಳ್ಳೋದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಅಂದರೆ ಇದು ಆಡಿಟರ್ ರೆಸ್ಪಾನ್ಸಿಬಿಲಿಟಿ ಅಲ್ಲ,
ಮತ್ತು ಆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡಬೇಕಾದ್ರೆ ಇರುವಂಥ ಇಂಟರ್ನಲ್ ಕಂಟ್ರೋಲ್ ಸಿಸ್ಟಮು ಇಟ್ ವಿಲ್ ಬಿ ಕಂಪ್ಲೀಟ್ಲಿ ಫ್ರೀ ಫ್ರಮ್ ಎರರ್ ಆ್ಯಂಡ್ ಫ್ರಾಡ್. ಅದನ್ನು ಅವ್ರು ಕೊಡ್ಬೇಕು ನಮಗೆ. ಇದೆಲ್ಲ ಪ್ರೀ ಕಂಡೀಷನ್ಸ್ ಫಾರ್ ಆಡಿಟ್ ಅಂದರೆ ಏನರ್ಥ, ಆಡಿಟ್ ಒಪ್ಕೊಳ್ಳೋದಕ್ಕಿಂತ ಮುಂಚೆ ಮ್ಯಾನೇಜ್ಮೆಂಟ್ ಅವರು ನಮಗೆ ಮಾಡಬೇಕಾಗಿರೋ ಪ್ರಾಮಿಸಸ್. ಓಕೆ, ಆ್ಯಂಡ್ ಆಲ್ಸೋ ದೇ ವಿಲ್ ಪ್ರೊವೈಡ್ ಆಡಿಟರ್ ವಿತ್ ಆಕ್ಸೆಸ್ ಟು ಆಲ್ ದ ಇನ್ಫಾರ್ಮೇಷನ್, ಅಡಿಷ್ನಲ್ ಇನ್ಫಾರ್ಮೇಷನ್, ಅನ್ರೆಸ್ಟ್ರಿಕ್ಟೆಡ್ ಆಕ್ಸೆಸ್ ಟು ದ ಪರ್ಸನ್ಸ್ ಇಫ್ ನೆಸಸರಿ. ಓಕೆ, ಸೊ ಇದಿಷ್ಟು ಆಡಿಟ್ ಕಂಡಕ್ಟ್ ಮಾಡೋದಕ್ಕಿಂತ ಮುಂಚೆ ಏನು ಮಾಡಬೇಕು, ಒಂದು ಮ್ಯಾನೇಜ್ಮೆಂಟ್ ಅವರು ಪ್ರಾಮಿಸ್ ಮಾಡಬೇಕು. ಅಕಸ್ಮಾತ್ ಆಡಿಟ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆನೇ ಇಲ್ಲೇನಾದರೂ ರಿಸ್ಟ್ರಿಕ್ಷನ್ಸ್ ಆಗ್ತಾಯಿದ್ರು ಅಂತ ಹೇಳಿದ್ರೆ ನೀವು ಆಡಿಟನ್ನು ಒಪ್ಕೊಳ್ಳೋದಕ್ಕೆ ಹೋಗಬಾರ್ದು. ಯಾಕೆಂದರೆ ಬಿಗಿನಿಂಗಲ್ಲೇ ನಿಮಗೆ ರಿಸ್ಟ್ರಿಕ್ಷನ್ಸ್ ಆಗ್ತಾಯಿದ್ದಾರೆ ಅಂದರೆ ಆಡಿಟ್ ಸ್ಟಾರ್ಟ್ ಮಾಡಿದ್ಮೇಲೆ ಆ ರಿಸ್ಟ್ರಿಕ್ಷನ್ಸ್ ಇನ್ನೂ ಜಾಸ್ತಿ ಆಗುತ್ತೆ. ಹಾಗಿದ್ದರೆ ನೀವು ಆಡಿಟರ್ ಆವಾಗ ಅವ್ರಿಗೆ ಎಂಪ್ಲಾಯಿ ಆಗಿ ಕೆಲಸ ಮಾಡ್ದಂಗೆ ಆಗುತ್ತೆ. ಅವ್ರು ಏನು ಚೆಕ್ ಮಾಡೋದು ಅಂತ ಹೇಳ್ತಾರೆ, ನೀವು ಅದನ್ನು ಚೆಕ್ ಮಾಡ್ತೀರಾ, ಏನು ಚೆಕ್ ಮಾಡಬೇಡಿ ಅಂದರೆ ಅದನ್ನು ನೀವು ಚೆಕ್ ಮಾಡಬೇಡಿ ಅಂತೀರ. ಸೊ ಆವಾಗ ಅಲ್ಲಿ ವರ್ಕ್ ಮಾಡ್ತಿರೋ ಎಂಪ್ಲಾಯಿಗೂ ನಿಮಗೂ ಏನು ಡಿಫ್ರೆನ್ಸ್ ಇರೋಲ್ಲ, ರೈಟ್? ಸೊ ಆಸ್ ಅ ರೀಸನ್ ಆಫ್ ದಟ್ ಒಬ್ಬ ಆಡಿಟರು ಔಟ್ಸೈಡ್ ಪರ್ಸನ್ ಆಗಿರೋದ್ರಿಂದ ಅವನಿಗೆ ಯಾವುದೇ ರೀತಿ ರಿಸ್ಟ್ರಿಕ್ಷನ್ಸು ಹಾಕೋ ಹಾಗಿಲ್ಲ. ನೆಕ್ಸ್ಟು ಆಡಿಟ್ ಎಂಗೇಜ್ಮೆಂಟ್ ಟರ್ಮ್ಸ್. ಆಡಿಟ್ ಎಂಗೇಜ್ಮೆಂಟ್ ಟರ್ಮ್ಸ್ ಅಂದರೆ ಚಾರ್ಟ್ ಅಕೌಂಟೆಂಟ್ ಮತ್ತು ಆ ಎಂಟಿಟಿ ಮಧ್ಯೆ ಯಾವ ಥರ ಕಾಂಟ್ರಾಕ್ಟ್ ಬಿಲ್ಡ್ ಆಗಬೇಕು. ನಂಬರ್ 1, ಆಡಿಟ್ ಎಂಗೇಜ್ಮೆಂಟ್ ಲೆಟರ್ ಇನ್ಕ್ಲೂಡ್ಸ್. ಆ ಲೆಟ್ರಲ್ಲಿ ಏನಿರುತ್ತೆ, ಆಬ್ಜೆಕ್ಟಿವ್ಸ್ ಆಫ್ ದ ಆಡಿಟ್, ಸ್ಕೋಪ್ ಆಫ್ ದ ಆಡಿಟ್. ಆಡಿಟಲ್ಲಿ ಆಬ್ಜೆಕ್ಟಿವ್ಸ್ 2 ಆಬ್ಜೆಕ್ಟಿವ್ ಗೊತ್ತಿದೆ ನಿಮಗೆ, ಏನದು, ಗಿವಿಂಗ್ ಟ್ರೂ ಆ್ಯಂಡ್ ಫೇರ್ ವ್ಯೂ ಆ್ಯಂಡ್ ಆಲ್ಸೋ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಎರರ್ ಆರ್ ಫ್ರಾಡಿಂದ ಫ್ರೀ ಇದೆ ಅನ್ನೋದನ್ನು ಒಪಿನಿಯನ್ ಕೊಡೋದು. ಹೌದಾ? ಸೊ ಸ್ಕೋಪ್ ಆಫ್ ದ ಆಡಿಟ್ ಅಂದರೆ ಆಡಿಟಲ್ಲಿ ಏನೇನು ಕವರ್ ಮಾಡ್ತೀವಿ, ಎಷ್ಟು ಕವರ್ ಮಾಡ್ತೀವಿ ಅನ್ನೋದು ಆಡಿಟಲ್ಲಿ ಮೆನ್ಷನ್ ಆಗಿರಬೇಕು. ಮತ್ತು ರೆಸ್ಪಾನ್ಸಿಬಿಲಿಟಿ ಆಫ್ ಮ್ಯಾನೇಜ್ಮೆಂಟ್ ಏನು ರೆಸ್ಪಾನ್ಸಿಬಿಲಿಟಿ ಇರುತ್ತೆ, ಆಡಿಟರ್ದೇನು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಮ್ಯಾನೇಜ್ಮೆಂಟ್ ಏನಿದೆ ರೆಸ್ಪಾನ್ಸಿಬಿಲಿಟಿ, ಮೇಲೆ ಈಗ ತಾನೇ ಓದಿದ್ದೀವಿ, ಅದಷ್ಟು ರೆಸ್ಪಾನ್ಸಿಬಿಲಿಟೀಸು. ನೆಕ್ಸ್ಟ್ ಐಡೆಂಟಿಫಿಕೇಷನ್ ಆಫ್ ದ FRF, ಫಿನಾನ್ಷಿಯಲ್ ರಿಪೋರ್ಟಿಂಗ್ ಫ್ರೇಮ್ವರ್ಕ್ಸ್ ಏನೇನಿದೆ ಅದೆಲ್ಲ ಯಾವ ಥರ ಐಡೆಂಟಿಫೈ ಮಾಡೋದಕ್ಕೆ ಮ್ಯಾನೇಜ್ಮೆಂಟ್ ಅವರು ಆಡಿಟರ್ಗೆ ಹೆಲ್ಪ್ ಮಾಡಬೇಕು. ನೆಕ್ಸ್ಟ್ ರೆಫರೆನ್ಸ್ ಟು ದ ಎಕ್ಸ್ಪೆಕ್ಟೆಡ್ ಫಾರ್ಮ್ ಆ್ಯಂಡ್ ಕಂಟೆಂಟ್ ಆಫ್ ದ ರಿಪೋರ್ಟ್ಸ್ ಟು ಬಿ ಇಶ್ಯೂಡ್ ಬೈ ದ ಆಡಿಟರ್ಸ್. ಓಕೆ, ಅಂದರೆ ಅರ್ಥ, ಫಾರ್ ಎಕ್ಸಾಂಪಲ್ ಕೆಲವೊಬ್ಬರಿಗೆ ಈಗ ಬ್ಯಾಂಕ್ ಆಡಿಟ್ ಅಂತ ಹೇಳಿದ್ರೆ LFR ಅಂತ ಹೇಳ್ತೀವಿ. ಅಂದರೆ ಒಂದೊಂದು ಕಡೆ ಒಂದೊಂದು ಥರ ಆಡಿಟ್ ರಿಪೋರ್ಟ್ ಪ್ರೊಫಾರ್ಮ್ ಆಗುತ್ತೆ. ಸೊ ಆಡಿಟ್ ಪ್ರೊಫಾರ್ಮಗೆ ಹೆಲ್ಪ್ ಮಾಡಬೇಕು ಅವ್ರಿಗೆ. ನೆಕ್ಸ್ಟ್ ಇನ್ ಆಲ್ ಇಫ್ ಲಾ ಆ್ಯಂಡ್ ರೆಗ್ಯುಲೇಷನ್ ಆ್ಯಂಡ್ ಆಲ್ಸೋ ಬಿಫೋರ್ ಪಾಯಿಂಟಲ್ಲಿ ಇನ್ನೊಂದು ಏನು ಹೇಳ್ಬೋದು ಅಂತ ಹೇಳಿದ್ರೆ, ಈಗ ನಾನೊಂದು ಆಡಿಟ್ ಕಂಡಕ್ಟ್ ಮಾಡ್ತಾ ಇದ್ದೀನಿ ಒಂದು ಎಂಟಿಟಿದು. ಓಕೆ, ಸೊ ಇದಕ್ಕಿಂತ ಮುಂಚೆ ಒಂದು 10-20 ವರ್ಷದ ಆವಾಗಲೂ ಆಡಿಟ್ ಕಂಡಕ್ಟ್ ಆಗೋಗಿದೆ. ಈಗ ನಾನು ಹೋದಾಗ ಅಲ್ಲಿ ಯಾವ ವರ್ಷದ ನಾನು ಆಡಿಟ್ ರಿಪೋರ್ಟ್ ಕೇಳ್ತೀನಿ ಅದನ್ನು ಅವರು ಕೊಡೋದಕ್ಕೆ ರೆಡಿ ಇರಬೇಕು ಇನ್ ಆಡಿಟರ್ ರಿವ್ಯೂ. ಯಾಕೆ ನನಗೂ ಗೊತ್ತಾಗಬೇಕು ಅದು ಅರ್ಲಿಯರ್ ಪರ್ಸನ್ಸ್ ಯಾವ ಥರ ಆಡಿಟ್ ಪರ್ಫಾರ್ಮ್ ಮಾಡಿದ್ದಾರೆ, ಅಲ್ಲಿ ಯಾವ್ಯಾವ ಸಿಗ್ನಿಫಿಕೆಂಟ್ ಮ್ಯಾಟರ್ಸ್ಗೆ ಅವರು ಇನ್ಸಿಸ್ಟ್ ಮಾಡಿದ್ದಾರೆ, ಅದೆಲ್ಲ ನನಗೆ ಗೊತ್ತಾದರೆ ಈಗ ನನಗೆ ಆಡಿಟ್ ಕಂಡಕ್ಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟು ಇಫ್ ಲಾಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಪ್ರಿಸ್ಕ್ರೈಬ್ ಟರ್ಮ್ಸ್ ದೆನ್ ನೋ ನೀಡ್ ಫಾರ್ ಸಪ್ರೇಟ್ ರಿಟರ್ನ್ ಟರ್ಮ್ಸ್ ಎಕ್ಸೆಪ್ಟ್ ದಟ್ ಮ್ಯಾನೇಜ್ಮೆಂಟ್ ಅಕ್ನಾಲೇಜ್ ದ ಸೇಮ್. ಅಂದರೆ ಯಾವುದಾದ್ರು ಸ್ಪೆಸಿಫಿಕ್, ಫಾರ್ ಎಕ್ಸಾಂಪಲ್ ಅದು ಕಂಪನೀಸ್ ಆಗಿದ್ದರೆ ಕಂಪನೀಸ್ ಆ್ಯಕ್ಟ್ 2013 ಪ್ರಿಸ್ಕ್ರೈಬ್ ಆಗಿರುತ್ತೆ, ಪಾರ್ಟ್ನರ್ಶಿಪ್ ಇದ್ದರೆ ಪಾರ್ಟ್ನರ್ಶಿಪ್ ಆ್ಯಕ್ಟ್. ಸೊ ಆ ಥರಲ್ಲೆಲ್ಲನೂ ಲಾಲ್ಲೇ ಕ್ಲಿಯರ್ ಕಟ್ ಆಗಿತ್ತು ಅಂತ ಹೇಳಿದ್ರೆ ನೀವು ಒನ್ಸ್ ಅಗೇನ್ ಹೊಸದಾಗಿ ಇನ್ನೊಂದ್ಸಲಿ ಆಡಿಟ್ ಎಂಗೇಜ್ಮೆಂಟ್ ಲೆಟರ್ನ ಪ್ರಿಪೇರ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಸೊ ದಿಸ್ ವಿಲ್ ಬಿ ರಿಲೇಟೆಡ್ ಟು ಪ್ರೀ ಕಂಡೀಷನ್ಸ್ ಫಾರ್ ಅನ್ ಆಡಿಟ್ ಆ್ಯಂಡ್ ಆಡಿಟ್ ಎಂಗೇಜ್ಮೆಂಟ್ ಟರ್ಮ್ಸ್. ಓಕೆ, ರೈಟ್. So next will be the last standards on auditing. It is SA 210. That is agreeing the terms of the audit engagement. So this will be the last content of this chapter, first chapter. ಆಯಿತಾ? ಸೊ ಬಿಗಿನಿಂಗಲ್ಲಿ ನಾನು ಹೇಳಿರೋ ಪ್ರಕಾರ ನಿಮಗೆ ಟೋಟಲ್ ಆಗಿ 3 ಸ್ಟ್ಯಾಂಡರ್ಡ್ಸ್ ಆನ್ ಆಡಿಟಿಂಗ್ ಇರುತ್ತೆ. ಒಂದು SA 200 ಡಿಸ್ಕಸ್ ಆಗಿದೆ, SA 220 ಈಗ ಮುಗಿಸಿದ್ದೀವಿ, ಮತ್ತು ಈಗ ಡಿಸ್ಕಸ್ ಮಾಡ್ತಿರೋದು SA 210. ಇಟ್ಸ್ ವೆರಿ ಸಿಂಪಲ್ ಥಿಂಗ್ ಇದು. ಇದೇನು ನಿಮಗೆ ಫಸ್ಟ್ ಒನ್ ಮತ್ತು ಸೆಕೆಂಡ್ ಒನ್ ಥರ ಏನು ತುಂಬ ಜಾಸ್ತಿ ಇಲ್ಲ. ಇಟ್ಸ್ ಹಾರ್ಡ್ಲಿ 2 pages. ಮತ್ತು ಇಲ್ಲಿ ನಿಮಗೆ ಕ್ಲಿಯರ್ ಕಟ್ಟಾಗಿ ಒಂದು ಚಾರ್ಟ್ ಇದೆ, ಆ ಚಾರ್ಟಲ್ಲಿ ನೀವು ಅಷ್ಟು ಓದಿ ಮುಗಿಸ್ಕೊಂಡ್ಬಿಡ್ಬೋದು. ಇಟ್ಸ್ ವೆರಿ ಸಿಂಪಲ್. ಓಕೆ, ಏನಿದೆ ಇದು ಅಂತ ಹೇಳಿದ್ರೆ ಅಗ್ರೀಯಿಂಗ್ ದ ಟರ್ಮ್ಸ್ ಆಫ್ ದ ಆಡಿಟ್ ಎಂಗೇಜ್ಮೆಂಟ್ ಅಂದರೆ ಅರ್ಥ, ದಿಸ್ ವಿಲ್ ಬಿ ಅಪ್ಲಿಕೇಬಲ್ ಫಾರ್ ಅಕ್ಸೆಪ್ಟೆನ್ಸ್ ಆಫ್ ಅನ್ ಆಡಿಟ್ ಇನ್ ದ ಬಿಗಿನಿಂಗ್ ಸ್ಟೇಜ್, ಪ್ರಿಲಿಮಿನರಿ ಸ್ಟೇಜಲ್ಲಿ. ಈಗ ನೋಡಿ, ಈಗ ನಾನೊಂದು ಆಡಿಟ್ ಕಂಡಕ್ಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಇನ್ ದ ಬಿಗಿನಿಂಗ್ ನನಗೆ ಕೆಲವೊಂದು ಸ್ಟೆಪ್ಸ್ ಇದೆ ಏನೇನು ಮಾಡಬೇಕು ಅನ್ನೋದು. ಅದನ್ನು SA 220 ಓದಿದ್ವಿ. ಏನು ಹೇಳಿ, ಫಸ್ಟ್ ಪಾಯಿಂಟು, ನನಗೆ ಬೇಸಿಕ್ಕಾಗಿ 2 ಥರ ಕಸ್ಟಮರ್ಸ್ ಇರ್ತಾರೆ, ಓಲ್ಡ್ ಕಸ್ಟಮರ್ಸ್ ಅಥವಾ ಓಲ್ಡ್ ಕ್ಲೈಂಟ್ಸ್ ಮತ್ತು ನ್ಯೂ ಕ್ಲೈಂಟ್ಸ್ ಅಂತ. ಸೊ ಆ ಥರ ನಾನು ಆಡಿಟ್ ಒಪ್ಕೋಬೇಕಾದ್ರೆ ಅವರ ನೇಚರ್ ಆಫ್ ಬಿಸ್ನೆಸ್ಸು, ಅವರ ಬ್ಯಾಕ್ಗ್ರೌಂಡು ಮತ್ತು ಅವ್ರು ಯಾವ ಥರ ಓನರ್ಶಿಪ್ ಇದೆ, ಇದೆಲ್ಲನೂ ನಾನು ಸ್ಟಡಿ ಮಾಡಬೇಕು ಇನ್ ಡೀಟೇಲಾಗಿ. ಓಕೆ, ಸೊ ಅದೆಲ್ಲ ಸ್ಟಡಿ ಮಾಡಾದ ಮೇಲೆ ನಾನು ಏನೇನು ಸ್ಕೋಪ್ ಆಫ್ ಆಡಿಟ್ ಕವರೇಜ್ ಮಾಡ್ತೀನಿ, ಅವರು ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಪ್ರಿಪೇರ್ ಮಾಡೋದು ಅವ್ರ ರೆಸ್ಪಾನ್ಸಿಬಿಲಿಟಿ ಅಂತ ಅವರು ಒಪ್ಕೊತಾರ, ಮತ್ತು ಅಪ್ಲಿಕೇಬಲ್ ಫಿನಾನ್ಷಿಯಲ್ ರಿಪೋರ್ಟಿಂಗ್ ಫ್ರೇಮ್ವರ್ಕ್ಸನ್ನು ರೆಡಿ ಮಾಡೋದಕ್ಕೆ ನನಗೆ ಅಂದರೆ ಹೇಗೆ ತೊಗೊಂಡಿದ್ದಾರೆ ಅನ್ನೋದನ್ನು ನನಗೆ ಐಡೆಂಟಿಫಿಕೇಷನ್ ಮಾಡಿಕೊಡ್ತಾರೆ. ಆ್ಯಂಡ್ ಆಲ್ಸೋ ನೆಕ್ಸ್ಟ್ ಒನ್
ಅರ್ಲಿಯರ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ನನಗೆ ಆಡಿಟ್ ರಿಪೋರ್ಟ್ಸ್ ಪ್ರಿಪೇರ್ ಆಗಿರೋದು ನನಗೆ ಪ್ರೊವೈಡ್ ಮಾಡ್ತಾರೆ. ಸೊ ಇದೆಲ್ಲನೂ ಕೆಲವೊಂದು ಗೈಡ್ಲೈನ್ಸ್ ಇರುತ್ತೆ. ಅದನ್ನು ಯಾವುದೇ ಕಾರಣಕ್ಕೂ ಅವ್ರು ನನಗೆ ಲಿಮಿಟೇಷನ್ಸ್ ಹಾಕಬಾರ್ದು. ಸಪೋಸ್ ಅಕಸ್ಮಾತ್ ಏನಾದರೂ ಅವ್ರು ನನಗೆ ಲಿಮಿಟೇಷನ್ಸ್ ಹಾಕಿದ್ರೆ ಅದೆಲ್ಲದಕ್ಕೂ ನಾನು ಅವಾಗ ಏನು ಮಾಡಬೇಕು ನೋಡಿ. ಫಸ್ಟ್ ಒನ್, ಆಡಿಟರ್ ಶುಡ್ ನಾಟ್ ಅಕ್ಸೆಪ್ಟ್ ಇಫ್, ಯಾವಾಗ ಲೆಫ್ಟ್ ಹ್ಯಾಂಡ್ ಸೈಡ್. ಓಕೆ, ಎಸ್, ಆಡಿಟರ್ ಶುಡ್ ನಾಟ್ ಅಕ್ಸೆಪ್ಟ್ ಇಫ್ ನಂಬರ್ ಒನ್ ಏನದು, ದ ಅಫೋರ್ಸೆಡ್ ಕಂಡೀಷನ್ ಈಸ್ ನಾಟ್ ಪ್ರೆಸೆಂಟ್. ಓಕೆ, ಯಾವಾಗ ಅಕಸ್ಮಾತ್ ಏನಾದರೂ ಪ್ರೀ ಕಂಡೀಷನ್ಸ್, ಈಗ ತಾನೇ ಹಿಂದೆಗಡೆ ಓದಿದ್ವಿ ನಾವು ಪ್ರೀ ಕಂಡೀಷನ್ಸು, ಅದಷ್ಟು ಪ್ರೀ ಕಂಡೀಷನ್ಸ್ ಏನಾದರೂ ಅದರಲ್ಲಿ ಯಾವುದಾದ್ರೂ ಒಂದು ಪಾಯಿಂಟು ಮಿಸ್ ಆಯಿತು, ಒಂದಕ್ಕೆ ಯಾವುದೋ ಅವರು ಒಪ್ಕೊಳ್ಳಿಲ್ಲ ಅಂತ ಹೇಳಿದ್ರು ಮ್ಯಾನೇಜ್ಮೆಂಟ್ ಅವರು, ನಾನು ಆಡಿಟ್ಗೆ ಒಪ್ಕೊಳ್ಳೋದಕ್ಕೆ ಹೋಗಬಾರ್ದು. ಐ ಶುಡ್ ನಾಟ್ ಅಕ್ಸೆಪ್ಟ್ ಇಟ್ ಅಟ್ ಆಲ್. ಓಕೆ, ಅಲ್ಲಿಗೆ ಅದು ಮುಗಿದೋಯ್ತು. ಇಟ್ಸ್ ವೆರಿ ಸಿಂಪಲ್ ಥಿಂಗ್. ರೈಟ್ ಹ್ಯಾಂಡ್ ಸೈಡಲ್ಲಿ ಏನಿದೆ, ಪ್ರಿಯರ್ ಟು ಅಕ್ಸೆಪ್ಟೆನ್ಸ್ ಮ್ಯಾನೇಜ್ಮೆಂಟ್ ಇಂಪೋಸಸ್ ಎನಿ ಲಿಮಿಟೇಷನ್ಸ್, ಇದಕ್ಕೂ ಇಲ್ಲ. ಹಾಗಿದ್ರೆ ಏನರ್ಥ, ನಂಬರ್ ಒನ್, ಒಂದು ಅವ್ರು ಒಪ್ಕೊತಾ ಇಲ್ಲ, ಮತ್ತು ನಂಬರ್ ಟು ಆ ಕಂಡೀಷನ್ನೇ ಅದರಲ್ಲಿಲ್ಲ. ಎರಡೂ ಕೇಸು ಒಂದೇ ಆಲ್ಮೋಸ್ಟ್, ಹೌದಾ? ಸೊ ಅವಾಗ ನಾನೇನು ಮಾಡಬೇಕು, ಆಡಿಟನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇರಬಾರ್ದು. ಒಂದರಲ್ಲಿ ನನಗೆ ಅವರು ಇಂಡಿಪೆಂಡೆನ್ಸ್ ಅಫರ್ಸೆಟ್ ಪ್ರೀ ಕಂಡೀಷನ್ಸ್ ಆರ್ ನಾಟ್ ಪ್ರೆಸೆಂಟ್, ಕೆಲವೊಂದನ್ನು ಫಾಲೋ ಮಾಡಲ್ಲ ಅಂತ ಹೇಳಿದಂಗಾಯಿತು. ಇನ್ನೊಂದು ಕೇಸಲ್ಲಿ ನನಗೆ ಈ ಕೆಲಸ ಮಾಡಬೇಡಿ, ಆ ಕೆಲಸ ಮಾಡಬೇಡಿ ಅಂತ ನನಗೆ ಲಿಮಿಟೇಷನ್ಸ್ ಹಾಕ್ದಂಗಾಯಿತು. ಸೊ ಇವೆರಡು ಕೇಸಲ್ಲಿ ನನಗೇನು ಅಫೆಕ್ಟ್ ಆಯಿತು, ಇಟ್ ವಿಲ್ ಅಫೆಕ್ಟ್ ಮೈ ಇಂಡಿಪೆಂಡೆನ್ಸ್, ಥ್ರೆಟ್ ಟು ಇಂಡಿಪೆಂಡೆನ್ಸ್ ಆಗುತ್ತೆ. ಲಿಮಿಟೇಷನ್ಸ್ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ನಾನು ಆಡಿಟಿಂಗಲ್ಲಿ ಒಪ್ಕೋಬಾರ್ದು. ನೆಕ್ಸ್ಟ್, ಈಗ ರೆಕರಿಂಗ್ ಆಡಿಟ್ ವೆದರ್ ಟು ರಿವೈಸ್ ಆರ್ ರಿಮೈಂಡ್ ದ ಟರ್ಮ್ಸ್. ರೆಕರಿಂಗ್ ಆಡಿಟ್ ಅಂದರೆ ಏನರ್ಥ, ಇದು ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಯಾಕೆ ಅಂತ ಹೇಳಿದ್ರೆ, ಲೆಟ್ ಅಸ್ ಗೋ ಬ್ಯಾಕ್ ಟು ಲಾ ಒನ್ಸ್ ಅಗೇನ್. ಈಗ ನಿಮಗೆ ರಿಮೈಂಡ್ ಮಾಡ್ತೀನಿ, ರೊಟೇಷನ್ ಆಫ್ ಆಡಿಟರ್ ಕೇಸಲ್ಲಿ ಜ್ಞಾಪಕ ಇದೆ ಅಂತ ಅನ್ಸುತ್ತೆ ನಿಮಗೆ. ಒಬ್ಬ ಇಂಡಿವಿಜುವಲ್ ಆಡಿಟರು ಮ್ಯಾಕ್ಸಿಮಮ್ 5 years ಒಂದು ಕಂಪನಿನ ಆಡಿಟ್ ಮಾಡ್ಬೋದು. ಆಸ್ ಇನ್ ಕೇಸ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಆಗಿದ್ದರೆ ದೇ ವಿಲ್ ಬಿ ಹ್ಯಾವಿಂಗ್ 2 terms, ಅಂದರೆ 5 years 2 ಟರ್ಮ್ ಇರುತ್ತೆ. ಸೊ ಇಲ್ಲಿ ಕ್ವಶನ್ ರೈಸ್ ಆಗೋದೇನು ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ನಾನೊಂದು ಎ ಲಿಮಿಟೆಡ್ ಅನ್ನೋ ಒಂದು ಕಂಪ್ನಿನ ಒಪ್ಕೊಂಡಿದ್ದೀನಿ, ಆಯಿತಾ? ಈಗ ಒಂದು ಕಂಪ್ನಿನ ನಾನು ಟೋಟಲಾಗಿ 5 years ಆಡಿಟ್ ಕಂಡಕ್ಟ್ ಮಾಡಬೇಕು. 5 ವರ್ಷಕ್ಕೂ ಸೇರಿ ಒಂದೇ ಸಲ ನಾನು ಎಂಗೇಜ್ಮೆಂಟ್ ಲೆಟರ್ ತೊಗೋಬೇಕಾ, ಅಥವಾ ಪ್ರತಿ ವರ್ಷನೂ ಒಂದೊಂದು ಸಲ ನಾನು ಎಂಗೇಜ್ಮೆಂಟ್ ಲೆಟರ್ನ ಚೇಂಜ್ ಮಾಡ್ತಾ ಹೋಗಬೇಕಾ? ಇದು ಕ್ವಶನ್. ಓಕೆ, ಇನ್ನೊಂದು ಸಲ ರಿಪೀಟ್ ಮಾಡ್ತೀನಿ. ಒಂದು ಕಂಪನಿನ ಆಡಿಟ್ ಮಾಡೋದಕ್ಕೆ ಒಂದು ಚಾರ್ಟ್ ಅಕೌಂಟೆಂಟ್ಗೆ ಟೋಟಲಾಗಿ 5 years ಕೊಡ್ತಾರೆ. ಆವಾಗ ನಮಗೇನಿರುತ್ತೆ, ನಾವು 5 ವರ್ಷಕ್ಕೂ ಸೇರಿ ಒಂದೇ ಸರಿ ಆಡಿಟ್ ಎಂಗೇಜ್ಮೆಂಟ್ ಲೆಟರ್ ಪ್ರಿಪೇರ್ ಮಾಡಬೇಕಾ, ನನ್ನ ಮತ್ತು ಅವನ ಮಧ್ಯೆ 5 ವರ್ಷಕ್ಕೆ ಸೇರಿ ಒಂದೇ ಕಾಂಟ್ರಾಕ್ಟ್ ಪ್ರಿಪೇರ್ ಮಾಡ್ಕೋಬೇಕಾ, ಅಥವಾ ಪ್ರತಿ ವರ್ಷವೂ ಕಾಂಟ್ರಾಕ್ಟ್ನ ರಿವೈಸ್ ಮಾಡ್ಕೊಂಡು ಹೋಗ್ಬೇಕಾ? ವಾಟ್ ಶುಡ್ ಬಿ ಡನ್? ಇದು ಆ್ಯಕ್ಚುಲಾಗಿ ಒಂದು ಎಕ್ಸಾಮಿನೇಷನ್ ಕ್ವಶನ್. ಓಕೆ, ಸೊ ಹಾಗಿದ್ರೆ ಏನು ಮಾಡಬೇಕು ಅದನ್ನೇ ಅವ್ರು ಕೇಳ್ತಾ ಇದ್ದಾರೆ. ರೆಕರಿಂಗ್ ಆಡಿಟ್ ಅಂದ್ರೇನು, ಕಂಟಿನ್ಯೂಯಿಂಗ್ ಆಡಿಟ್ 5 ವರ್ಷದ 10 ವರ್ಷದ್ದು. ಅವಾಗ ನಾವು ಯಾವಾಗ ಏನು ಮಾಡಬೇಕು, ಕೆಳಗಡೆ ಬಿಫೋರ್ ಕಂಪ್ಲೀಟಿಂಗ್ ದ ಆಡಿಟ್, ಇಫ್ ದ ಕ್ಲೈಂಟ್ ರಿಕ್ವೆಸ್ಟ್ ಆಡಿಟರ್ ದ ಚೇಂಜ್ ದ ಟರ್ಮ್ಸ್ ದಟ್ ಕನ್ವೇಸ್ ಲೋವರ್ ಅಶ್ಯೂರೆನ್ಸ್, ದೆನ್ ಕನ್ಸಿಡರ್ ವೆದರ್ ದ ಜಸ್ಟಿಫಿಕೇಷನ್ ಇಸ್ ರೀಸನಬಲ್, ದೆನ್ ಎಸ್, agree to the new terms, and no, if management does not permit the original engagement, then withdraw for the engagement and continue to the disadvantage ಅಂದರೆ those charged with governance and members. ಅಂದರೆ ಅರ್ಥ ಏನು, ನಂಬರ್ 1, ಈಗ ಒಂದು ರೆಕರಿಂಗ್ ಆಡಿಟ್, ಕಂಟಿನ್ಯೂಯಿಂಗ್ ಆಡಿಟ್ ಇದೆ. ಆ ಕಂಟಿನ್ಯೂಯಿಂಗ್ ಆಡಿಟ್ ಇದ್ದಾಗ ಏನಾಗ್ತಾ ಇದೆ, ಅಲ್ಲಿ ಪಾಯಿಂಟ್ ಇದೆ, ಏನದು, ಬಿಫೋರ್ ಕಂಪ್ಲೀಟಿಂಗ್ ದ ಆಡಿಟ್. ದಟ್ ಪಾಯಿಂಟ್ ಇಸ್ ಇದು, ಬಿಫೋರ್ ಕಂಪ್ಲೀಟಿಂಗ್ ದ ಆಡಿಟ್, ಇಫ್ ದ ಕ್ಲೈಂಟ್ ರಿಕ್ವೆಸ್ಟ್ ದ ಆಡಿಟರ್ ದು ಚೇಂಜ್ ದ ಟರ್ಮ್ಸ್. ಅಂದರೆ ರೆಕರಿಂಗ್ ಆಡಿಟ್ ಆಗ್ತಾಯಿದೆ, ಇದಕ್ಕಿಂತ ಮುಂಚೆ ನಾವೇನೇನು ಟರ್ಮ್ಸ್, ಮೊದಲನೇ ವರ್ಷ ಆಡಿಟ್ ಕಂಡಕ್ಟ್ ಮಾಡಿದ್ವಿ, ಫೈನ್, ನಾವೇನೇನು ಟರ್ಮ್ಸ್ ಆಫ್ ಎಂಗೇಜ್ಮೆಂಟ್ ಇತ್ತು ಅದೇ ಥರನೇ ಕಂಟಿನ್ಯೂ ಮಾಡಿದ್ವಿ. 2ನೇ ವರ್ಷ ಆಡಿಟ್ ಕಂಡಕ್ಟ್ ಮಾಡಿದ್ವಿ, ಫೈನ್, ಅದೇ ಥರನೇ ಒಪ್ಕೊಂಡ್ರೆ ಏನೂ ಪ್ರಾಬ್ಲಮ್ ಇಲ್ಲ. 3ನೇ ವರ್ಷ ಆಡಿಟ್ ಕಂಡಕ್ಟ್ ಮಾಡಬೇಕಾದ್ರೆ ಬಂದು ಒಂದು ರೆಸ್ಟ್ರಿಕ್ಷನ್ ಹಾಕೋದು, ಏನಂತ, ಇಫ್ ದ ಕ್ಲೈಂಟ್ ರಿಕ್ವೆಸ್ಟ್ ಆಡಿಟರ್ ಚೇಂಜ್ ದ ಟರ್ಮ್ಸ್ ದಟ್ ಕನ್ವೇಸ್ ದ ಲೋವರ್ ಅಶ್ಯೂರೆನ್ಸ್. ಅಂದರೆ ಏನರ್ಥ, ನನ್ನ ಇಂಡಿಪೆಂಡೆನ್ಸ್ಗೆ ಸ್ವಲ್ಪ ಥ್ರೆಟ್ ಆಗೋ ಥರ ಏನೋ ಕೆಲವೊಂದು ಬಂದು ರಿಕ್ವೆಸ್ಟು ಅಥವಾ ಏನೋ ಒಂದು ಆರ್ಡರ್ ಪ್ಲೇಸ್ ಮಾಡಿದ್ರು, ನೀವು ಈ ಕೆಲಸ ಮಾಡಬೇಡಿ ಅಥವಾ ಆ ಕೆಲಸ ಮಾಡಬೇಡಿ. ಅವಾಗೇನಾಯಿತು, ಅಶ್ಯೂರೆನ್ಸ್ ಕಮ್ಮಿ ಆಯಿತು. ಏನು ಅಶ್ಯೂರೆನ್ಸ್ ಅಂತ ಹೇಳಿದ್ರೆ, ನಾನು ಕೊಡ್ತಿರೋ ಒಪಿನಿಯನ್ನು. ಇಲ್ಲಿ ಅಶ್ಯೂರೆನ್ಸಲ್ಲಿ 2 ಥರ ಇರುತ್ತೆ. ಏನದು, ಒಂದು ರೀಸ್ನಬಲ್ ಅಶ್ಯೂರೆನ್ಸು, ಇನ್ನೂ ಒಂದು ಅಬ್ಸಲ್ಯೂಟ್ ಅಶ್ಯೂರೆನ್ಸು. ಏನು ಅಶ್ಯೂರೆನ್ಸ್ ಅಂದರೆ, ವಿ ಆರ್ ಗಿವಿಂಗ್ ಒಪಿನಿಯನ್ ಟು ದ ಔಟ್ಸೈಡ್ ಪರ್ಸನ್ಸ್ ದಟ್ ದ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಫ್ ದ ಫರ್ಮ್ ಆರ್ ಎಂಟಿಟಿ ಆರ್ ಫ್ರೀ ಫ್ರಮ್ ಎರರ್ಸ್ ಆ್ಯಂಡ್ ಫ್ರಾಡ್ಸ್ ಅಂತ. ಕಂಪ್ಲೀಟ್ಲಿ ಫ್ರೀ ಅಂತ ಹೇಳೋದಕ್ಕಾಗಲ್ಲ. ಕಂಪ್ಲೀಟ್ಲಿ ಫ್ರೀ ಅಂತ ಹೇಳ್ಬಿಟ್ರೆ ಅದು ಅಬ್ಸಲ್ಯೂಟ್ ಅಶ್ಯೂರೆನ್ಸ್ ಆಗುತ್ತೆ, ಅದು ಯಾರು ಕೊಡೋಕ್ಕಾಗಲ್ಲ.
ನಾವು ಕೊಡ್ತಾ ಇರೋದೇನು ರೀಸನಬಲ್ ಅಶ್ಯೂರೆನ್ಸ್ ಅಂದರೆ ಎಸ್ ಟು ಆನ್ ಎಕ್ಸ್ಟೆಂಟ್ ಇಟ್ ಇಸ್ ಕರೆಕ್ಟ್. ಸೊ ಅವ್ರೇನು ಹೇಳ್ತಾ ಇದ್ದಾರೆ, ನಾನು ಕೊಡ್ತಿರೋ ರೀಸನಬಲ್ ಅಶ್ಯೂರೆನ್ಸ್, ಈಗ ಅವ್ನು ಹೇಳ್ತಾ ಇರೋ ಟರ್ಮ್ಸ್ ಹೇಗಿದೆ ಅಂದರೆ ಆ ರೀಸನಬಲ್ ಅಶ್ಯೂರೆನ್ಸು ಇನ್ನೂ ಕಮ್ಮಿ ಮಾಡ್ದಂಗೆ ಆಗುತ್ತೆ. ಸೊ ಹಂಗಿದ್ರೆ ಅವ್ನು ಹೇಳ್ತಾ ಇರೋ ಹೊಸ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗೆ ನಾನೀಗ ಒಪ್ಕೋಬೇಕೋ ಬೇಡವೋ, ಏನು ಮಾಡಬೇಕು, ಕನ್ಸಿಡರ್ ವೆದರ್ ಜಸ್ಟಿಫಿಕೇಷನ್ ಫಾರ್ ದ ಚೇಂಜ್ ಇಸ್ ರೀಸನಬಲ್. ನಾನು ಫಸ್ಟು ಥಿಂಕ್ ಮಾಡಬೇಕು, ಈಗ ಅವ್ನು ಹೇಳ್ತಾ ಇರೋದು ಆ್ಯಕ್ಚುಲಾಗಿ ಕರೆಕ್ಟಾ ತಪ್ಪ. ಓಕೆ, ಐ ಶುಡ್ ಥಿಂಕ್ ಅಬೌಟ್ ಇಟ್. ಈಗ ಥಿಂಕ್ ಮಾಡಬೇಕಾಗಿರೋದೇನು, ನಾನು ಒಂದು ಎಸ್ ಅವನು ಹೇಳ್ತಾ ಇರೋ ಪ್ರಕಾರ ಅವ್ನು ಹೇಳ್ತಿರೋ ಪಾಯಿಂಟ್ಸು ಎಸ್ ವೆಲ್ ಆ್ಯಂಡ್ ಗುಡ್, ಇದರಿಂದ ಯಾವುದೇ ಕಾರಣಕ್ಕೂ ನನಗೆ ಇಂಪ್ಯಾಕ್ಟ್ ಆಗೋಲ್ಲ ಮತ್ತು ಅಷ್ಟೊಂದೇನು ಮೆಟೀರಿಯಲ್ ಚೇಂಜಸ್ ಆಗೋಲ್ಲ ಅನ್ನೋ ಹಾಗಿದ್ರೆ ವಾಟ್ ಐ ಆಮ್ ಸಪೋಸ್ಡ್ ಟು ಎಸ್ ಅಗ್ರಿ ಟು ದ ನ್ಯೂ ಟರ್ಮ್ಸ್, ಒಪ್ಕೊಳ್ಳಿ. ಈಗ ನೆಕ್ಸ್ಟು ಅಕಸ್ಮಾತ್ ಅವ್ನು ಹೇಳ್ತಿರೋ ಪಾಯಿಂಟ್ಸು ಮತ್ತು ಅವ್ನು ಕೊಡ್ತಿರೋ ಎಕ್ಸ್ಪ್ಲನೇಷನು ಚೇಂಜಸ್ಗೆ ವ್ಯಾಲಿಡ್ ಪಾಯಿಂಟೇ ಅಲ್ಲ, ಅಥವಾ ನಿಮ್ಮ ಏನಾದರೂ ಒಪಿನಿಯನ್ ಕೊಡೋದಕ್ಕೆ ಇಂಡಿಪೆಂಡೆನ್ಸ್ಗೆ ಅದೇನಾದರೂ ಅಫೆಕ್ಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ವಾಟ್ ಯು ಆರ್ ಸಪೋಸ್ ಟು ಡೂ, ಇಫ್ ದ ಮ್ಯಾನೇಜ್ಮೆಂಟ್ ಡಸ್ ನಾಟ್ ಪರ್ಮಿಟ್ ದೆನ್ ದ ಒರಿಜಿನಲ್ ಎಂಗೇಜ್ಮೆಂಟ್ ದೆನ್ ವಿತ್ಡ್ರಾ ಫಾರ್ ದ ಎಂಗೇಜ್ಮೆಂಟ್ ಆ್ಯಂಡ್ ಕಮ್ಯುನಿಕೇಟ್ ಟು ದ TCWG ಅಂದರೆ ಇದು ಇನ್ನೊಂದು FRF ಓದಿದ್ದೀರಾ, ಅದೇ ಥರ ಇನ್ನೊಂದು TCWG ಅಂದರೆ ದೋಸ್ ಚಾರ್ಜ್ ವಿತ್ ಗವರ್ನೆನ್ಸ್ ಅಂತ. ಓಕೆ, TCWG ಆ್ಯಂಡ್ ಮೆಂಬರ್ಸ್ ಅಂದರೆ ಸರ್ ಇಲ್ಲಿ ಈ ಪಾಯಿಂಟ್ ನಮಗೆ ಅರ್ಥ ಆಗಿಲ್ಲ, ವಾಟ್ ಯು ಮೀನ್ ಬೈ ಟರ್ಮ್ TCWG ಮತ್ತು ಏನಿದು ಒಪ್ಕೊಳ್ಳಿಲ್ಲ ಅಂದರೆ ಏನರ್ಥ ನೋಡಿ. ಫಸ್ಟ್ ಆಫ್ ಆಲು ನೀವು ಇಲ್ಲಿ TCWG ಅಂದ್ರೇನು ಮತ್ತು ಮ್ಯಾನೇಜ್ಮೆಂಟ್ ಅಂದ್ರೇನು ಅಂತ ಅರ್ಥ ಮಾಡ್ಕೋಬೇಕು. ಅದು ಅರ್ಥ ಮಾಡ್ಕೊಂಡಾದಮೇಲೆ ಲೇಟರ್ ಆನ್ ತಿರ್ಗಾ ವಾಪಸ್ ಬರೋಣ. ಇಲ್ಲಿ ಒಂದು ಕಂಪ್ನಿ ಅಂತ ಸ್ಟಾರ್ಟ್ ಆದಾಗ ಬೇಸಿಕಲಿ ಅಲ್ಲಿ ಡಿಫ್ರೆಂಟ್ ಬೋರ್ಡ್ಗಳಿರುತ್ತೆ, ಡೈರೆಕ್ಟರ್ಸ್ ಅಂತ ಇರ್ತಾರೆ, ಎಷ್ಟೊಂಥರ ಡೈರೆಕ್ಟರ್ಸ್ ಇರ್ತಾರೆ, ಬಟ್ ನಾನು ಡೈರೆಕ್ಟರ್ಸ್ ಬಗ್ಗೆ ಮಾತಾಡಲ್ಲ, ಐ ವಿಲ್ ಬಿ ಸ್ಪೀಕಿಂಗ್ ಅಬೌಟ್ ದ ಮ್ಯಾನೇಜ್ಮೆಂಟ್ ಪೀಪಲ್. ಸೊ ಈ ಡೈರೆಕ್ಟರ್ಸಲ್ಲಿ ಕೆಲವರು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತ ಇರ್ತಾರೆ, ಅಂದರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂದರೆ ದೋಸ್ ಆರ್ ದ ಪೀಪಲ್ ಹೂ ವಿಲ್ ಬಿ ಟೇಕಿಂಗ್ ಕೇರ್ ಆಫ್ ದ ಡೇ ಟು ಡೇ ಆ್ಯಕ್ಟಿವಿಟೀಸ್ ಆಫ್ ರನ್ನಿಂಗ್ ದ ಬಿಸ್ನೆಸ್. ಆ್ಯಂಡ್ ದೆರ್ ಆರ್ ಸಪ್ರೇಟ್ ಪರ್ಸನ್ಸ್ ಲೈಕ್ ನಾಮಿನೇಷನ್ ಕಮಿಟಿ, ರೆಮ್ಯುನರೇಷನ್ ಕಮಿಟಿ ಆ್ಯಂಡ್ ಆಡಿಟ್ ಕಮಿಟಿ, ಈ ಥರ ಬೇರೆ ಬೇರೆ ಪರ್ಸನ್ಸ್ ಇರ್ತಾರೆ. ಅಂದರೆ TCWG ಅಂತ ಹೇಳಿದ್ರೆ ದೋಸ್ ಚಾರ್ಜ್ ವಿತ್ ಗವರ್ನೆನ್ಸ್ ಅಂದರೆ ದೀಸ್ ಪರ್ಸನ್ಸ್ ವಿಲ್ ನಾಟ್ ಬಿ ಹ್ಯಾಂಡಲಿಂಗ್ ದ ಡೇ ಟು ಡೇ ಆಪರೇಷನ್ಸ್, ದೇ ವಿಲ್ ಬಿ ಹ್ಯಾಂಡಲಿಂಗ್ ದ ಮೇಜರ್ ಥಿಂಗ್ಸ್. ಅಂದರೆ ಅರ್ಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕರೆಕ್ಟಾಗಿ ಫಾಲೋ ಆಗ್ತಾ ಇದೆಯೋ ಇಲ್ಲೋ ಅಂತ ಚೆಕ್ ಮಾಡೋರು ಅವರು. ಸರ್ ಅಂದರೆ ನೀವು ಹೇಳ್ತಿರೋದು ಈಗ ತಾನೇ ನಾವು SQCಲಿ ಎಕ್ಸ್ಪರ್ಟ್ ಕಂಟ್ರೋಲ್ ರಿವ್ಯೂ ಇರುತ್ತಲ್ಲ, ಆ ಥರ ಡಿಪಾರ್ಟ್ಮೆಂಟ್ ಅವರು ಇವರು. ಎಸ್, ಸೊ ಆ ಡಿಪಾರ್ಟ್ಮೆಂಟ್ ಅವರನ್ನು ಈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಕರೆಕ್ಟಾಗಿ ಫಾಲೋ ಆಗ್ತಿದೆಯೋ ಅಂತ ಚೆಕ್ ಮಾಡೋದು ಒಂದು ಕಂಪ್ನಿಲಿರೋವಂಥ ಡಿಪಾರ್ಟ್ಮೆಂಟನ್ನು ಆಡಿಟ್ ಕಮಿಟಿ, ಇವ್ರನ್ನೆಲ್ಲನೂ ನಾವು TCWG ಅಂತೀವಿ. ಸೊ ಈಗ ಆಡಿಟರು ಒಂದು ಕಂಪ್ನಿ ಆಡಿಟನ್ನು ಕಂಡಕ್ಟ್ ಮಾಡೋದಕ್ಕೆ ಹೋಗ್ತಾರೆ. ಮೊದಲನೇ ವರ್ಷ ಕಂಡಕ್ಟ್ ಮಾಡಿದ ಟರ್ಮ್ಸ್ ಆಫ್ ಎಂಗೇಜ್ಮೆಂಟ್ ಪ್ರಕಾರ ಕರೆಕ್ಟಾಗಿತ್ತು, ಎರಡನೇ ವರ್ಷ ಕಂಡಕ್ಟ್ ಮಾಡಿದ ಟರ್ಮ್ಸ್ ಆಫ್ ಎಂಗೇಜ್ಮೆಂಟ್ ಪ್ರಕಾರ ಕರೆಕ್ಟಾಗಿತ್ತು, ಮೂರನೇ ವರ್ಷಕ್ಕೆ ಬಂದಾಗ ಮ್ಯಾನೇಜ್ಮೆಂಟ್ ಅಂದರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಡೇ ಟು ಡೇ ಬಿಸ್ನೆಸ್ ಹ್ಯಾಂಡಲ್ ಮಾಡ್ತಿರೋರು ಸ್ವಲ್ಪ ಚೇಂಜಸ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಬಟ್ ಅವರೇನು ಹೇಳ್ತಿರೋಂಥ ಚೇಂಜಸ್ಸು ಯಾವುದೇ ಕಾರಣಕ್ಕೂ ಏನು ಟ್ರಬಲ್ ಕೊಡಲ್ಲ ಅಂತ ಹೇಳಿದ್ರೆ ಯು ಕ್ಯಾನ್ ಅಗ್ರಿ ಟು ದಟ್. ಬಟ್ ಅವ್ರು ಕೇಳ್ತಾ ಇರೋವಂಥ ಚೇಂಜಸ್ಸು ನೀವೀಗೇನಾದರೂ ಮಾಡಿದ್ರೆ ನಿಮಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ಅಥವಾ ಇಂಡಿಪೆಂಡೆನ್ಸ್ ಮೇಲೆ ಅಫೆಕ್ಟ್ ಆಗುತ್ತೆ, ಆ್ಯಂಡ್ ನೀವು ಕೊಡ್ತಿರೋಂಥ ಒಪಿನಿಯನು ಟ್ರೂ ಆ್ಯಂಡ್ ಫೇರ್ ಇರಲ್ಲ ಅಂತ ನಿಮ್ಗೇನಾದರೂ ಅನಿಸಿದ್ರೆ ನೀವು ಅವಾಗ ಏನು ಮಾಡಬೇಕು, ನಿಮ್ಮ ಎಂಗೇಜ್ಮೆಂಟಿಂದ ಆಚೆ ಬಂದುಬಿಡಬೇಕು. ಯು ಶುಡ್ ಕಮ್ ಔಟ್ ಆಫ್ ದ ಎಂಗೇಜ್ಮೆಂಟ್ ಆ್ಯಂಡ್ ಹೋಗ್ಬಿಟ್ಟು ಆಚೆ ಹೋಗೋದಕ್ಕಿಂತ ಮುಂಚೆ ನೀವೇನು ಮಾಡಬೇಕು, ಯು ಶುಡ್ ಗೋ ಆ್ಯಂಡ್ ಟೆಲ್ ಟು ದ ಶೇರ್ ಹೋಲ್ಡರ್ಸ್ ಆ್ಯಂಡ್ ಆಲ್ಸೋ ಟು ದಿಸ್ ಪರ್ಸನ್ಸ್, ಯಾರಿಗೆ TCWG ಅವ್ರಿಗೆ, ನಾನು ಇನಿಷಿಯಲಾಗಿ ಒಪ್ಕೊಂಡಿರೋ ಎಂಗೇಜ್ಮೆಂಟ್ ಲೆಟರ್ಗೂ ಮತ್ತು ಈಗ ನೀವು ಹೇಳ್ತಿರೋವಂಥ ಟರ್ಮ್ಸ್ಗೂ ಮ್ಯಾಚಪ್ ಆಗ್ತಾಯಿಲ್ಲ, ಆ ಕಾರಣಕ್ಕೋಸ್ಕರ ನಾನು ಆಡಿಟಿಂದ ಆಚೆ ಹೋಗ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ನೀವು ಹೋಗಬೇಕು. ಇಟ್ ಈಸ್ ಜಸ್ಟ್ ಲೈಕ್ ಕಮ್ಯುನಿಕೇಷನ್ ಅಷ್ಟೇ. ಓಕೆ, ಐ ಥಿಂಕ್ ಯು ಅಂಡರ್ಸ್ಟುಡ್ ದಿಸ್ ರೈಟ್. ನೆಕ್ಸ್ಟ್ ಅದಾದಮೇಲೆ ಅಡಿಷ್ನಲ್ ಕನ್ಸಿಡರೇಷನ್ಸ್. ಓಕೆ, ಇಲ್ಲಿ ಐ ಕ್ಯಾನ್ ಸೇ ಅಂತ ಹೇಳ್ಬೋದು, ಟೂ ಥಿಂಗ್ಸಲ್ಲಿ ಹೇಳ್ಬೋದು. ಇನ್ನೂ ಒಂದು ಜನರಲ್ ಎಕ್ಸಾಂಪಲ್ ಪ್ರಕಾರ ಹೇಳ್ತೀನಿ, ಆಮೇಲೆ ಕಮ್ ಬ್ಯಾಕ್ ಟು ದಿಸ್ ಚಾರ್ಟ್. ಅಂದರೆ ಅರ್ಥ, ಈಗ ಫಾರ್ ಎಕ್ಸಾಂಪಲ್ ನಾನೊಂದು ಫರ್ಮನ್ನು ಅಥವಾ ಒಂದು ಎಂಟಿಟಿನ ಆಡಿಟ್ ಕಂಡಕ್ಟ್ ಮಾಡೋದಕ್ಕೆ ಹೋದಾಗ ನನ್ನ ಸ್ಕೋಪ್ ಆಫ್ ಆಡಿಟಲ್ಲಿ ಕೆಲವೊಂದು ಏನೇನು ಕೆಲಸ ಮಾಡಬೇಕು ಅಂತ ಕ್ಲಿಯರ್ ಕಟ್ಟಾಗಿ ಆಡಿಟ್ ಎಂಗೇಜ್ಮೆಂಟ್ ಲೆಟ್ರಲ್ಲಿ ಬರೆದಿರುತ್ತೆ ಅಥವಾ ಕಾಂಟ್ರಾಕ್ಟಲ್ಲಿ ಡಿಸೈಡ್ ಆಗಿರುತ್ತೆ. ಈಗ ನೆಕ್ಸ್ಟು ಬರ್ತಾ ಕ್ಲೈಂಟ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಸರ್ ನನಗೆ ಆ ಕೆಲಸ ಮಾಡಿಕೊಡಿ, ಈ ಕೆಲಸ ಮಾಡಿಕೊಡಿ, ಇನ್ನೊಂದು ಕೆಲಸ ಮಾಡಿಕೊಡಿ ಅಂತ ಹೇಳಿ ನನಗೆ ಒಂದೊಂದೇ ಅಡಿಷ್ನಲ್ ಮಾಡ್ತಾ ಹೋಗ್ಬೋದು. ಐ ವಿಲ್ ನಾಟ್ ಪರ್ಫಾರ್ಮ್ ದಟ್ ವರ್ಕ್. ಯಾಕೆಂತ ಹೇಳಿದ್ರೆ ದೋಸ್ ಆರ್ ದ ಅಡಿಷ್ನಲ್ ವರ್ಕ್ಸ್ ವಿಚ್ ಆರ್ ನಾಟ್ ರಿಲೇಟೆಡ್ ಟು ಮೈ ಎಂಗೇಜ್ಮೆಂಟ್ ಲೆಟರ್. ಹೌದಾ? ಸೊ ಅವಾಗ ನಾನೇನು ಮಾಡಬೇಕು, ಎಸ್
ಆರ್ ನೋ, ಎರಡರಲ್ಲಾದರೂ ಒಂದು ಹೇಳಬೇಕು. ಎಸ್ ಯಾವಾಗ, ಇಫ್ ಯು ಆರ್ ಹ್ಯಾವಿಂಗ್ ಟೈಮ್ ಆ್ಯಂಡ್ ಆಲ್ಸೋ ಇಫ್ ಯು ಆರ್ ಕೇಪಬಲ್ ಆಫ್ ಪರ್ಫಾರ್ಮಿಂಗ್ ದ್ಯಾಟ್ ಆ್ಯಂಡ್ ಇಫ್ ದಟ್ ಪರ್ಸನ್ ಈಸ್ ಗಿವಿಂಗ್ ಯು ಎಕ್ಸ್ಟ್ರಾ ರೆಮ್ಯುನರೇಷನ್ ಫಾರ್ ಇಟ್. ಇಲ್ಲ ಅಂತ ಹೇಳಿದ್ರೆ ಫ್ರೀ ಆಫ್ ಕಾಸ್ಟ್ ಯಾರೂ ಅದನ್ನು ಮಾಡಲ್ಲ, ಹೌದಾ. ನೋ ಯಾವಾಗ, ಸೇಮ್ ಯಾವಾಗ ಅಕಸ್ಮಾತ್ ನೀವೇನಾದರೂ ಎಕ್ಸ್ಟ್ರಾ ರೆಮ್ಯುನರೇಷನ್ ಕೊಡ್ತೀರಾ, ನಿಮ್ಮ ಕೇಪಬಿಲಿಟಿ ಇಲ್ಲ, ಅದು ನಾಟ್ ರಿಲೇಟೆಡ್ ಅಂತ ಅನಿಸಿದ್ರೆ ನೀವು ಇಲ್ಲ ಅಂತ ಹೇಳ್ಬಿಡ್ಬೋದು. ಓಕೆ, ಸೊ ಇದು ಕೆಲವೊಂದು ಅಡಿಷ್ನಲ್ ಮ್ಯಾಟರ್ಸು. ಅದೇ ಥರ ಇಲ್ಲಿ ಅಡಿಷ್ನಲ್ ಕನ್ಸಿಡ್ರೇಷನ್ಸ್ ಇದೆ. ಏನು ಅಡಿಷ್ನಲ್ ಕನ್ಸಿಡ್ರೇಷನ್? ಫಿನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್ ಆರ್ ಇನ್ ಕಾನ್ಫ್ಲಿಕ್ಟ್ ವಿತ್ ಲಾ, ಡಿಸ್ಕಸ್ ವಿತ್ ದ ಮ್ಯಾನೇಜ್ಮೆಂಟ್, ಆ್ಯಂಡ್ ಇಫ್ ದ ಅಡಿಷ್ನಲ್ ಡಿಸ್ಕ್ಲೋಸರ್ ಇನ್ ದ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆರ್ ಅಮೆಂಡ್ಮೆಂಟ್ ಟು ದ ಸ್ಟ್ಯಾಂಡರ್ಡ್ ಇಸ್ ಪಾಸಿಬಲ್, ದೆನ್ ಎಸ್ ಓಕೆ ಆರ್ ನೋ ಮಾಡಿಫೈ ದ ಆಡಿಟ್ ರಿಪೋರ್ಟ್. ಅಂದರೆ ಈಗ ಯಾವುದಾದ್ರೂ ಒಂದು ಇನ್ಫಾರ್ಮೇಷನ್ಸು ಇಲ್ಲಿ ನೀವು ಫಿನಾನ್ಷಿಯಲ್ ಇನ್ಫಾರ್ಮೇಷನ್ ಆಡಿಟ್ ಮಾಡ್ತಾ ಇರ್ತೀರ, ಮತ್ತು ಆ ಫಿನಾನ್ಷಿಯಲ್ ಇನ್ಫಾರ್ಮೇಷನ್ನ ಆಡಿಟ್ ಮಾಡಬೇಕಾದ್ರೆ ಯು ವಿಲ್ ಕಮ್ ಅಕ್ರಾಸ್ ಸರ್ಟನಲ್ಲಿರುವಂಥ ಮ್ಯಾಟರ್ಸ್ ಬಗ್ಗೆ ಒಂದು ಕಾನ್ಫ್ಲಿಕ್ಟ್ ಅರೈಸ್ ಆಗುತ್ತೆ. ಯಾವ ಥರ ನೋಡಿ, ಫಿನಾನ್ಷಿಯಲ್ ರಿಪೋರ್ಟಿಂಗ್ ಸ್ಟ್ಯಾಂಡರ್ಡ್ಸ್ ಆರ್ ಇನ್ ಕಾನ್ಫ್ಲಿಕ್ಟ್ ವಿತ್ ಲಾ ಆ್ಯಂಡ್ ಡಿಸ್ಕಸ್ ದ ಮ್ಯಾನೇಜ್ಮೆಂಟ್. ಲಾ ಅಲ್ಲಿ ಹೇಳಿರೋದೇ ಒಂಥರ ಮತ್ತು ಅಲ್ಲಿ ಫಾಲೋ ಮಾಡಿರೋದೇ ಒಂಥರ. ಸೊ ಈ ಥರ ಕೆಲವೊಂದು ಐಟಮ್ಸ್ ಇರುತ್ತೆ. ಓಕೆ, ಆವಾಗ ನಿಮಗೆ ಬೇಸಿಕ್ಕಾಗಿ ಎರಡು ಆಪ್ಷನ್ ಇರುತ್ತೆ. ಅದೇನದು ಎರಡು ಆಪ್ಷನ್ ಅಂತ ಹೇಳಿದ್ರೆ, ನಂಬರ್ ಒನ್, ಯಾವುದಾದ್ರೂ ಸ್ಪೆಸಿಫಿಕ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ ನೀವು ಅದನ್ನು ಡಿಸ್ಕ್ಲೋಸ್ ಮಾಡಿಬಿಟ್ಟು ಸುಮ್ಮನಾಗ್ಬಿಡ್ಬೋದು. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಆಡಿಟ್ ರಿಪೋರ್ಟನ್ನೇ ಚೇಂಜ್ ಮಾಡಬೇಕಾಗತ್ತೆ. ಓಕೆ, ಎರಡು ಆಪ್ಷನ್ ಇದೆ. ಏನು, ಯಾವುದಾದ್ರೂ ಫಿನಾನ್ಷಿಯಲ್ ಇನ್ಫಾರ್ಮೇಷನ್ ಆಡಿಟ್ ಮಾಡಿದಾಗ ನೀವು ಕೊಡಬೇಕಾಗಿರೋ ಕನ್ಸಿಡ್ರೇಷನ್ಗೆ ಏನಾದರೂ ಕಾನ್ಫ್ಲಿಕ್ಟ್ ಅರೈಸ್ ಆಯಿತು ಅಂತ ಹೇಳಿದ್ರೆ, ಬೇಸಿಕಲಿ ದೇರ್ ವಿಲ್ ಬಿ ಟೂ ಆಪ್ಷನ್ಸ್. ನಂಬರ್ ಒನ್, ವೆನ್ ದ ಕಾನ್ಫ್ಲಿಕ್ಟ್ ಅರೈಸಸ್, ಓಕೆ, ಇಫ್ ಡಿಸ್ಕ್ಲೋಷರ್ ಈಸ್ ರೆಲೆವೆಂಟ್ ಅಂತ ಹೇಳಿದ್ರೆ, ನೀವು ಯಾವುದಾದ್ರೂ ಒಂದು ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ಪ್ರಕಾರ ಅಥವಾ ನಿಮ್ಮ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸಲ್ಲೆಲ್ಲರೂ ಸೊ ಆ್ಯಂಡ್ ಸೊ ಈ ಥರ ಮಾಡಬೇಕು ಹೀಗೆ ಅಂತ ನೀವು ಡಿಸ್ಕ್ಲೋಷರ್ ಅಂದ್ಬಿಟ್ಟು ಎಂಡಪ್ ಮಾಡ್ತೀರಾ, ಅದೇನು ಅಷ್ಟೊಂದು ಚೇಂಜಸ್ ಆಗೋಲ್ಲ ಅಂತ ಹೇಳಿದ್ರೆ ನೀವು ಅಲ್ಲಿ ಡಿಸ್ಕ್ಲೋಷರ್ ಮಾಡಿ ಸುಮ್ಮನಾದರೆ ಸರಿ ಹೋಯಿತು, ನಾಟ್ ಅಟ್ ಆಲ್ ಅ ಪ್ರಾಬ್ಲಮ್. ಓಕೆ, ಅಕಸ್ಮಾತ್ ಅಲ್ಲಿ ಡಿಸ್ಕ್ಲೋಷರ್ ಮಾಡೋದ್ರಿಂದ ಒಂದೇ ಆ ಪ್ರಾಬ್ಲಮ್ ಸಾಲ್ವ್ ಆಗೋಲ್ಲ, ನಿಮ್ಮ ಆಡಿಟ್ ರಿಪೋರ್ಟಲ್ಲೂ ಅದನ್ನು ಮೆನ್ಷನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂದರೆ ಅಲ್ಲಿ ನಡೆದಿರೋವಂಥ ಆ್ಯಕ್ಟಿವಿಟಿ ತುಂಬ ಸಿಗ್ನಿಫಿಕೆಂಟ್ ಅಂತ ನಿಮ್ಗೆ ಅನಿಸಿದ್ರೆ, ಆವಾಗ ನಿಮ್ಮ ಆಡಿಟ್ ರಿಪೋರ್ಟನ್ನು ಮಾಡಿಫೈ ಮಾಡಬೇಕಾಗತ್ತೆ. ಮಾಡಿಫೈ ಅಂದರೆ ಚೇಂಜ್ ಮಾಡಬೇಕಾಗತ್ತೆ. ಅಂದರೆ ಒಂದು ನೆಗೆಟಿವ್ ಪಾಯಿಂಟು ನಿಮ್ಮ ಆಡಿಟ್ ರಿಪೋರ್ಟಲ್ಲಿ ನೀವು ಬರೀಬೇಕಾಗತ್ತೆ ಎಂಟಿಟಿ ಬಗ್ಗೆ. ಸೊ ದೋಸ್ ಆರ್ ದ ಟೂ ಥಿಂಗ್ಸ್. ಸೊ ಈ ಅಡಿಷ್ನಲ್ ಕನ್ಸಿಡರೇಷನ್ ಬಗ್ಗೆ ಎರಡು, ಹೌ ಡು ಯು ಡೀಲ್ ವಿತ್ ಅಡಿಷ್ನಲ್ ಥಿಂಗ್ಸ್ ವೇರ್ ದೇರ್ ಇಸ್ ಎ ಕಾನ್ಫ್ಲಿಕ್ಟ್. ಓಕೆ, ಎಸ್ ಅಂದರೆ ಏನು ಕೆಲಸ, ಡಿಸ್ಕ್ಲೋಷರ್ ಮಾಡಿ ಎಂಡ್ ಆಗುತ್ತೆ ಅಂತ ಹೇಳಿದ್ರೆ ವೆಲ್ ಆ್ಯಂಡ್ ಗುಡ್, ನಾಟ್ ಅಟ್ ಆಲ್ ಎ ಪ್ರಾಬ್ಲಮ್. ಇಲ್ಲ ಡಿಸ್ಕ್ಲೋಷರ್ ನೆಸಸರಿ ಅಲ್ಲ, ನಾನು ಆಡಿಟ್ ರಿಪೋರ್ಟಲ್ಲಿ ಇದನ್ನು ಬರೀಲೇಬೇಕು ಇಂಪಾರ್ಟೆಂಟ್ ಅಂತ ಅನಿಸಿದ್ರೆ ನಿಮ್ಮ ರಿಪೋರ್ಟನ್ನು ಮಾಡಿಫೈ ಮಾಡಿ ಮೆನ್ಷನ್ ಮಾಡ್ಕೊಳ್ಳಿ. ಓಕೆ, ಸೊ ದಿಸ್ ಈಸ್ ಅಬೌಟ್ ಏನು SA-210, ಅ ವೆರಿ ಸಿಂಪಲ್ ಕಾನ್ಸೆಪ್ಟ್. ಓಕೆ, ಸೊ ಆಡಿಟರ್ ಯಾವಾಗ ಒಪ್ಕೋಬಾರ್ದು, ಮತ್ತು ರೆಕರಿಂಗ್ ಆಡಿಟ್ ಇದ್ದಾಗ ಏನು ಮಾಡಬೇಕು, ಮತ್ತು ಅಡಿಷ್ನಲ್ ಕನ್ಸಿಡರೇಷನ್ಸ್ ಇದ್ದಾಗ ವಾಟ್ ಯು ಆರ್ ಸಪೋಸ್ ಟು ಡು. ಸೊ ಅದಕ್ಕೆ ಸಂಬಂಧಪಟ್ಟಾಗೆ ಕೇಸಸ್ ಇಲ್ಲಿದೆ, ಯು ಕ್ಯಾನ್ ಗೋ ಥ್ರೂ ದಿಸ್. ರೈಟ್, ಸೊ ಆಲ್ಮೋಸ್ಟ್ ವಿ ಹ್ಯಾವ್ ಕಮ್ ಟು ದ ಎಂಡ್ ಆಫ್ ದ ಚಾಪ್ಟರ್. ಸೊ ಇಲ್ಲಿ ಎರಡು ಕ್ವಶನ್ಸ್ ಇದೆ, ನಾನು ಒಂದ್ಸಲಿ ಡಿಸ್ಕಸ್ ಮಾಡ್ತೀನಿ. ನಂಬರ್ ಒನ್, ಆರ್ a company, a firm of chartered accountants have not revised the terms of the engagements and obtained the confirmation from the clients for last 5 years despite the changes in the business and professional environment. ಓಕೆ, ಅದರ ಅರ್ಥ ಏನು, ಇಲ್ಲಿ ಚಾರ್ಡ್ ಅಕೌಂಟೆಂಟ್ಸು R&Co ಅನ್ನೋರು ಯಾವುದೋ ಒಂದು ಬೇರೆ ಕಂಪನಿದು ಆಡಿಟ್ ಒಪ್ಕೊಂಡಿದ್ದಾರೆ, 5 ವರ್ಷದಿಂದ ಯಾವುದೇ ಕಾರಣಕ್ಕೂ ಎಂಗೇಜ್ಮೆಂಟ್ ಲೆಟರಲ್ಲಿ ಚೇಂಜ್ ಆಗಿಲ್ಲ. ವಾಟ್ ಯು ಆರ್ ಸಪೋಸ್ ಟು ಡು, ಏನು ಕೊಟ್ಟಿದ್ದಾರೆ, ಆ್ಯಸ್ ಪರ್ ದ SA-210 the auditor may decide not to send any engagement letter or other written agreement for each period. However, the factors that may make it appropriate to revise the terms of the audit engagement or to remind the entity of existing terms are discussed above. ಅಂದರೆ ಅರ್ಥ ಸಿಂಪಲ್, ಆವಾಗಲೇ ಓದಿದ್ವಿ 210ನಲ್ಲಿ. ಯಾವಾಗ ರೆಕರಿಂಗ್ ಆಡಿಟು, ನಮಗೆ ನಮ್ಮ ಇಂಡಿಪೆಂಡೆನ್ಸ್ಗೆ ಅಥವಾ ನಮ್ಮ ಆಡಿಟ್ ಒಪಿನಿಯನ್ ಕೊಡೋದಕ್ಕೆ ಅಲ್ಲೇನಾದರೂ ಟ್ರಬಲ್ ಆಗುತ್ತೆ ಅನ್ನೋ ಹಾಗಿದ್ರೆ ಕೆಲವೊಂದು ಕೇಸಸ್ಸು ಆವಾಗ ನಾನು ಆಡಿಟ್ ಎಂಗೇಜ್ಮೆಂಟ್ ಲೆಟರ್ನ ಚೇಂಜ್ ಮಾಡ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಏನೂ ಚೇಂಜಸ್ ಆಗಲ್ಲ ಅಂತ ಹೇಳಿದ್ರೆ ಯು ನೀಡ್ ನಾಟ್ ಟು ವರಿ, ಅದನ್ನ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಸೊ ಇಟ್ ಡಿಪೆಂಡ್ಸ್ ಅಪಾನ್ ಹೌ ಡಸ್ ದ ನ್ಯೂ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಫೆಕ್ಟ್ ಯುವರ್ ಇಂಡಿಪೆಂಡೆನ್ಸಿ ಆರ್ ಅಫೆಕ್ಟ್ ಯುವರ್ ವರ್ಕ್, ಅದರ ಮೇಲೆ ಡಿಪೆಂಡ್ ಆಗುತ್ತೆ. ನೆಕ್ಸ್ಟ್, Mr. Suresh Chandra & Co. has appointed as an auditor of SC Limited for the financial year 2015. CA Suresh, one of the partners of Mr. Suresh Chandra & Co., completed the entire routine audit work by the 29th May 2015. Unfortunately, on the very next morning, while rowing towards the office of SC Limited to sign the final audit report, he met with a road accident and died. CA Chandra
Another partner of the Mr. Suresh Chandra and Co. therefore signed the accounts of the SC Limited without reviewing the work performed by CA Suresh. ಇಲ್ಲಿ ಅರ್ಥ ಏನಿದೆ, ಒಂದು ಆಡಿಟ್ ಫರ್ಮ್ ಇದೆ, ಆಡಿಟ್ ಫರ್ಮ್ ಸುರೇಶ್ ಚಂದ್ರ ಅಂಡ್ ಕೋ ಅಂತ. ಅದರಲ್ಲಿ ಇಬ್ಬರು ಪಾರ್ಟ್ನರ್ಸ್ ಇದ್ದಾರೆ, ಒಬ್ಬರು CA ಸುರೇಶ್ ಅಂತ ಮತ್ತು ಇನ್ನೊಬ್ಬರು CA ಚಂದ್ರ ಅಂತ. ಓಕೆ, ಸೊ SC ಲಿಮಿಟೆಡ್ ಅನ್ನೋ ಒಂದು ಕಂಪ್ನಿದು ಆಡಿಟನ್ನು CA ಸುರೇಶ್ ಮಾಡಿದ್ದಾರೆ. ಎಲ್ಲ ವರ್ಕು ಪರ್ಫಾರ್ಮ್ ಆಗೋಗಿದೆ. ಇನ್ನೇನು ಹೋಗಿ ಸಿಗ್ನೇಚರ್ ಹಾಕಬೇಕು ಆಡಿಟ್ ರಿಪೋರ್ಟ್ಗೆ ಅನ್ಬೇಕಾದ್ರೆ ಹಿ ಹ್ಯಾಸ್ ಮೆಟ್ ವಿತ್ ಅನ್ ಆಕ್ಸಿಡೆಂಟ್ ಆ್ಯಂಡ್ ಡೈಡ್. ಸೊ ಜ್ಞಾಪಕ ಇರಲಿ, ಇಲ್ಲಿ ಆಡಿಟ್ ಕಂಡಕ್ಟ್ ಮಾಡಿದ್ದು ಸುರೇಶ್, ಸೊ ಸೈನ್ ಹಾಕೋದಕ್ಕಾಗಿಲ್ಲ. ಈಗ ಆ ಜಾಗದಲ್ಲಿ ಆ ಪಾರ್ಟ್ನರ್ಶಿಪ್ ಫಾರ್ಮಲ್ಲಿ ಇನ್ನೊಬ್ಬ ಚಾರ್ಟ್ ಅಕೌಂಟೆಂಟ್ ಯಾರು, ಚಂದ್ರ, ಅವ್ರು ಹೋಗಿ ಈಗ ಸಿಗ್ನೇಚರ್ ಹಾಕ್ತಾರೆ. ಆ್ಯಂಡ್ ಮೇಜರ್ ಇಂಪಾರ್ಟೆಂಟ್ ಪಾಯಿಂಟ್ ಯಾವುದು ಅಂತ ಹೇಳಿದ್ರೆ ಇಲ್ಲಿ ಇಟ್ ಈಸ್ ದಿಸ್ ಒನ್. ಇದು ಸಿಗ್ನೇಚರ್ ಹಾಕಿರೋದು ರಿವ್ಯೂ ಮಾಡ್ದಿರ. ಸುರೇಶ್ ಇದಕ್ಕಿಂತ ಮುಂಚೆ ಮಾಡಿರೋ ವರ್ಕನ್ನು ರಿವ್ಯೂ ಮಾಡಿದಿರ ಸಿಗ್ನೇಚರ್ ಮಾಡಿಬಿಟ್ಟು ಎಂಡ್ ಮಾಡಿಬಿಟ್ಟಿದ್ದಾರೆ. ಇದು ಕರೆಕ್ಟಾ ತಪ್ಪಾ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಯಾವ ಪ್ರಶ್ನೆ ಬರುತ್ತೆ, SA 220 ಲಾಸ್ಟ್ ಒಂದು ಯಾವುದು, ಎಕ್ಸ್ಪರ್ಟ್ ಕಂಟ್ರೋಲ್ ರಿವ್ಯೂ. ಹೌದಾ? ಸೊ ನಾವೇನೇ ವರ್ಕ್ ಮಾಡಿದ್ರು, ಈಗ ಅವನು ಚಾರ್ಟ್ ಅಕೌಂಟೆಂಟೇ, ಇವರು ಚಾರ್ಟ್ ಅಕೌಂಟೆಂಟೇ. ಯಾಕೆಂದರೆ ಬ್ಲೈಂಡಾಗಿ ಯಾರು ಚಾರ್ಟ್ ಅಕೌಂಟೆಂಟ್ ಎಕ್ಸಾಮಿನೇಷನ್ಸ್ ಪಾಸ್ ಮಾಡೋದಕ್ಕಾಗಲ್ಲ. ಕಷ್ಟಪಟ್ಟು ಓದಿ ಪಾಸ್ ಮಾಡೋದಕ್ಕೆ ಕಷ್ಟ ಇರಬೇಕಾದ್ರೆ ಬ್ಲೈಂಡ್ ಇಟ್ ಈಸ್ ನಾಟ್ ಅಟ್ ಆಲ್ ಪಾಸಿಬಲ್. ಸೊ ಹಂಗಿರಬೇಕಾದ್ರೆ ಯಾರಾದರೂ ಒಬ್ಬ ವ್ಯಕ್ತಿಯಲ್ಲಿ ಹೋಗಿ ಕೆಲಸ ಮಾಡ್ತಾನೆ ಅಂದರೆ ಅವನಿಗೆ ಒಂದು ರೆಸ್ಪೆಕ್ಟ್, ಇಂಟಿಗ್ರಿಟಿ ಅನ್ನೋದು ಇದ್ದೇ ಇರುತ್ತೆ. ಅವನಿಗೂ ವರ್ಕ್ ಗೊತ್ತಿರುತ್ತೆ, ಅವ್ನು ಕೆಲಸ ಮಾಡಿರ್ತಾನೆ ಅಂತ ಅರ್ಥ. ದಟ್ ಡಸಂಟ್ ಮೀನ್ ಈಗ ಅವ್ನು ಮಾಡಿರೋ ವರ್ಕ್ ಮೇಲೆ ನಾನು ಬ್ಲೈಂಡಾಗಿ ಕಣ್ಣು ಮುಚ್ಕೊಂಡು ಸೈನ್ ಹಾಕ್ಬಾರ್ದು. ಅವಾಗ ಏನಾಗುತ್ತೆ ಹೇಳಿ, ಈಗ ಹೊಸದಾಗಿ CA ಸುರೇಶ್ CA ಚಂದ್ರ ಬ್ಲೈಂಡಾಗಿ ಅದನ್ನು ಒಪ್ಕೊಂಡು ಸಿಗ್ನೇಚರ್ ಹಾಕ್ತಾ ಅಂತ ಹೇಳಿದ್ರೆ ಅವನು ಡಿಪೆಂಡೆಂಟ್ ಅನ್ನಂಗೆ ಹೋಗುತ್ತೆ. ಹಿ ಈಸ್ ನಾಟ್ ಇಂಡಿಪೆಂಡೆಂಟ್. ಸೊ ಅದಕ್ಕೆ ಅವ್ರೇನು ಮಾಡಬೇಕು, ಸಿಗ್ನೇಚರ್ ಹಾಕಿದ್ದು ತಪ್ಪಲ್ಲ, ಬಟ್ ವರ್ಕ್ ಪರ್ಫಾರ್ಮ್ ಆಗಿರೋದನ್ನು ರಿವ್ಯೂ ಮಾಡಿದಿರೋ ಸಿಗ್ನೇಚರ್ ಹಾಕಿರೋದು ತಪ್ಪು. ಅಲ್ಲ ಸರ್, ಈಗ ಅವರು ಸತ್ತೋಗಿದ್ದಾರೆ. ಓಕೆ, ಈಗ ಸತ್ತೋಗಿರೋದ್ರಿಂದ ಅಲ್ಲೇನಾದರೂ ಪ್ರಾಬ್ಲಮ್ ಕ್ರಿಯೇಟ್ ಆದರೂ, ಎರರ್ ಕ್ರಿಯೇಟ್ ಆದರೂ ಈಗ ಹೋಗಿ ಯಾರನ್ನು ಹಿಡ್ಕೊತೀರಾ ನೀವು? ಸುಮ್ಮನೆ ಸಿಗ್ನೇಚರ್ ಹಾಕೋದೇ ಒಳ್ಳೆಯದಲ್ವಾ? ನಾವು ಈಗ ಅಲ್ಲೇನಾದರೂ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು, ಎರರ್ ಕ್ರಿಯೇಟ್ ಆಯಿತು ಅಂತ ಹೇಳಿದ್ರೆ ನೀವು ಅದನ್ನು ಸರಿ ಮಾಡಿ. ಯಾರಲ್ಲ ಇವಲ್ವಾ, ದಟ್ ಈಸ್ ಮಿಸ್ಟರ್ CA ಚಂದ್ರ ಈಸ್ ಅಲೈವ್. ಸೊ ಯು ಗೋ ಆ್ಯಂಡ್ ಚೇಂಜ್ ದ ಥಿಂಗ್ಸ್. ಅದನ್ನು ಬಿಟ್ಬಿಟ್ಟು ಅವ್ರು ಸತ್ತೋಗಿದ್ದಾರೆ, ಏನೂ ಚೇಂಜ್ ಮಾಡೋದಕ್ಕಾಗಲ್ಲ, ಅವ್ರು ಏನು ಕೆಲಸ ಮಾಡಿದ್ದಾರೆ ಅದರ ಬೇಸಿಸ್ ಮೇಲೆ ನಾನು ಸೈನ್ ಮಾಡಿ ಎಂಡ್ ಅಪ್ ಮಾಡ್ತೀನಿ ಅಂತ ಹೇಳಿದ್ರೆ ದಟ್ಸ್ ಅ ರಾಂಗ್ ಥಿಂಗ್. ಫೈನಲ್ ಆಗಿ ನೆಕ್ಸ್ಟ್ ಏನಾದರೂ ಈಗ ಪ್ರಾಬ್ಲಮ್ ಕ್ರಿಯೇಟ್ ಆಯಿತು ಅಂತ ಹೇಳಿದ್ರೆ ಯು ಕ್ಯಾನ್ ನಾಟ್ ಬ್ಲೇಮ್ ದ ಡಿಸೀಸ್ಡ್ ಪರ್ಸನ್. ಅಂದರೆ ಡೆತ್ ಆಗಿರೋ ಪರ್ಸನ್ನ ನೀವು ಬ್ಲೇಮ್ ಮಾಡೋದಕ್ಕಾಗಲ್ಲ. ಸೊ ಈಗ ನೀವು ಸಿಗ್ನೇಚರ್ ಆಗ್ತಾ ಇದ್ದೀರಾ ಅಂತ ಹೇಳಿದ್ರೆ ಈಗ ನೆಕ್ಸ್ಟ್ ಏನೇ ಕಾನ್ಸಿಕ್ವೆನ್ಸಸ್ ಅರೈಸ್ ಆದರೂ ಯು ವಿಲ್ ಬಿ ದ ರೆಸ್ಪಾನ್ಸಿಬಲ್, ಯು ಆರ್ ದ ಸಕ್ಸಸ್ಸರ್ ಈಗ. ಸೊ ಹಾಗಿರೋದ್ರಿಂದ ವಾಟ್ ಯು ಆರ್ ಸಪೋಸ್ ಟು ಡೂ, you should review the work performed by that person. If there are any changes, you make the respective changes, and later on when you are confident that the financial statements exhibit true and fair view and they are free from the material misstatements of errors and frauds, then only you sign the document. Otherwise you don't do it. ಯಾಕೆಂತ ಹೇಳಿದ್ರೆ later on you will be held responsible for all the consequences. Okay, right, I think this will be the end. ಅದಕ್ಕೆ ಸಂಬಂಧಪಟ್ಟಾಗೆ ಆನ್ಸರ್ ಕೊಟ್ಟಿದ್ದಾರೆ, ಯು ಕ್ಯಾನ್ ಹ್ಯಾವ್ ಎ ಲುಕ್ ಒನ್ಸ್. ಓಕೆ, ಸೊ ದಿಸ್ ವಿಲ್ ಬಿ ದ ಫಸ್ಟ್ ಪಾರ್ಟ್. ಬಿಗಿನಿಂಗಲ್ಲಿ ಡ್ಯೂ ಟು ಸಮ್ ಟೆಕ್ನಿಕಲ್ ರೀಸನ್ಸಲ್ಲಿ ಈ ವಿಡಿಯೋ 2 ಕೇಸಸ್ ಸ್ಪ್ಲಿಟ್ ಆಗಿತ್ತು. ಐ ಆಮ್ ಸಾರಿ ಫಾರ್ ದಟ್, ಬಟ್ ಸ್ಟಿಲ್ ಅದನ್ನು ಕಂಟಿನ್ಯೂಷನ್ ಮಾಡ್ಕೊಳ್ಳಿ. ಓಕೆ, ಸೊ ಟೋಟಲಿ ಇಲ್ಲಿ ಬೇಸಿಕ್ಸ್ ಥಿಂಗ್ಸ್ ಆಗಿದೆ. ಆಡಿಟಿಂಗ್ ಅಂದರೆ ಏನು, ಮತ್ತು 3 ಸ್ಟ್ಯಾಂಡರ್ಡ್ಸ್ ಆನ್ ಆಡಿಟಿಂಗ್ ಯಾವುದು, SA 200, SA 210 ಆ್ಯಂಡ್ SA 220. ಮೈ ಸಜೆಷನ್ ಈಸ್, ಈಗ ನಿಮಗೆ ಹೋಗ್ತಾ ಜನರಲಿ ಏನಿಲ್ಲ ಅಂತ ಹೇಳಿದ್ರು ಒಂದು 20ರಿಂದ 25 ಸ್ಟ್ಯಾಂಡರ್ಡ್ಸ್ ಆನ್ ಆಡಿಟಿಂಗ್ ಓದ್ತೀರಾ. ಓಕೆ, ಮಿನಿಮಮ್ 20 ಆದರೂ ಓದ್ತೀರಾ. ಅದನ್ನು ಅರ್ಥ ಮಾಡ್ಕೊಳ್ಳಿ, ಡೋಂಟ್ ಬಹ್ಯಾಟ್ ಇಟ್. ಆಯಿತಾ? ಹೇಗೆ ಬರೀಬೇಕು, ಏನು ಬರೀಬೇಕು ಅಂತ ಬರೋದು ಪ್ರಾಕ್ಟೀಸ್ ಮಾಡಿ. ಅದನ್ನು ನೋಟ್ಸ್ ಪ್ರಿಪೇರ್ ಮಾಡ್ಬಿಟ್ಟು ಬಹ್ಯಾಟ್ ಮಾಡಿಬಿಡಿ. ಕೀಪ್ ಇಟ್ ಇನ್ ಮೈಂಡ್ ವಾಟ್ ಆಲ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್ ಆರ್ ಕಮಿಂಗ್. ಆಯಿತಾ? ಅಲ್ಲಿ ಬುಲೆಟಿನ್ಸ್ ಇತ್ತು ಮತ್ತು ಬಾಕ್ಸಸ್ ಇತ್ತು. ಆ ಬಾಕ್ಸಸ್ಸಲ್ಲಿ ಏನೇನಿದೆ ಅದನ್ನು ಮೈಂಡಲ್ಲಿ ಇಟ್ಕೊಂಡು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಯಾವುದೋ ಸೆಂಟೆನ್ಸಸ್ ಯೂಸ್ ಮಾಡಬೇಕು, ಅದನ್ನು ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ಇನ್ ದ ನೆಕ್ಸ್ಟ್ ವಿಡಿಯೋದಲ್ಲಿ ಐ ವಿಲ್ ಬಿ ಸ್ಟಾರ್ಟಿಂಗ್ ದ ಸೆಕೆಂಡ್ ಚಾಪ್ಟರ್. ಓಕೆ.